ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸರ್ವಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೇಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವೃತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾರದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸುಧನ್ವ ಅನಿರುದ್ಧಗ ಲಿಂಕ್ ಕಳಿಸು. ನಿನ್ನೆಯ ದಿವಸ ಪರಮಾತ್ಮ ಸೀತಾದೇವಿಯ ಮಾತನ್ನು ಕೇಳಿ ಆ ಜಿಂಕೆಯನ್ನು ಹಿಂಬಾಲಿಸಿ ತಾನು ಹೋಗಿದ್ದಾನೆ. ಆಗ ಮಾರೀಚ ಅಂತ ತಿಳಿತು. ಪರಮಾತ್ಮ ಸಂಹಾರ ಮಾಡಿದ. ಸಾಯೋ ಹೊತ್ತಿಗೆ ಸೀತಾ ಲಕ್ಷ್ಮಣ ಅಂತ ಜೋರಾಗಿ ತಾನು ಕಿರಿಚಿದ್ದಾನೆ. ಆಗ ಸೀತಾದೇವಿ ಲಕ್ಷ್ಮಣನನ್ನು ಕೊಟ್ಟು ಕಳಿಸಿದ್ದಾಳೆ. ಆಗ ರಾವಣ ಬಂದಿದ್ದಾನೆ. ಇದನ್ನೆಲ್ಲ ನಿನ್ನೆ ನಿರ್ಣಯವನ್ನು ಕೇಳಿದ್ದೀರಿ. ಸೀತಾದೇವಿ ಯಾಕೆ ಹೇಗೆ ಮಾಡಿದ್ಲು, ರಾಮಚಂದ್ರ ದೇವರು ಮಾಡಿದ್ದಕ್ಕೆ ಕಾರಣ ಏನು, ಸೀತಾದೇವಿ ರಾಮಚಂದ್ರದೇವರಿಗೆ ಏನು ಸಾಮರ್ಥ್ಯ ಇದೆ, ಯಾವ ದೋಷವೂ ಇಲ್ಲ ಅಂತನ್ನುವ ನಿರ್ಣಯವನ್ನು ಶ್ರೀಮದಾಚಾರ್ಯರು ಯಾಮ್ಯಾಂ ಪರೇಶ ಉರುಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ ನೇತಾವತಸ್ಯ ಪರಮಸ್ಯ ತಥಾ ರಮಾಯ ದೋಷೋರಣುಪ್ಯನು ವಿಚಿಂತ್ಯ ಉರುಪ್ರಭೂಯತ ಅಂತ ತಿಳಿಸಿದಂತೆ ಕ್ವಾಜ್ಞಾನ ಕ್ವಾಪದಪಿ ಬಂಧ ಕಟಾಕ್ಷ ಮಾತ್ರ ಸರ್ಗಸ್ಥಿತಿ ಪ್ರಲಯ ಸಂಸತಿ ಮೋಕ್ಷಹೇತೋ. ಲಕ್ಷ್ಮೀದೇವಿ ಕುಡಿನೋಟದಿಂದ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನು ಕೊಡುವ ಸಾಮರ್ಥ್ಯವನ್ನು ಪಡೆದಂತಹ ಲಕ್ಷ್ಮೀದೇವಿ ತಾನು ಈ ದುಷ್ಟನಾದಂತಹ ರಾಕ್ಷಸನಾದ ರಾವಣನ ಸಂಹಾರ ಮಾಡೋದು ಎಷ್ಟು ದೊಡ್ಡದಿದ್ದಿದ್ದಿಲ್ಲ. ಆರಾಮಾಗಿ ಸಂಹಾರ ಮಾಡಬಹುದಾಗಿತ್ತು. ಆದರೆ ಕೇವಲ ವಿಡಂಬನ ಮಾತ್ರಮೇತತ್, ನಾಟಕವನ್ನು ಮಾಡಲಿಕ್ಕೆ ಅವತಾರ ಮಾಡಿ ಬಂದಿದ್ದಾರೆ. ಹಾಗಾಗಿ ರಾಮಚಂದ್ರ ದೇವರು ಏನು ನಟನೆ ಮಾಡುತ್ತಾರೋ ಹಾಗೆ ಸೀತಾದೇವಿಯು ಮಾಡಬೇಕು ಅನ್ನೋ ಸಲುವಾಗಿ ಮಾಡಿದ್ದೇ ಹೊರತು ತನಗೆ ಅಜ್ಞಾನ ಇದೆ, ಈ ಜಿಂಕಿಯ ಸಲುವಾಗಿ ರಾಮನನ್ನು ಅಟ್ಟಿಸಿದ್ಲು, ಓಡಿಸಿದ್ಲು ಅಂತನ್ನುವ ಮಾತು ಸರಿಯಲ್ಲ ಅಂತನ್ನೋದನ್ನು ನಿನ್ನೆ ವಿಸ್ತಾರವಾಗಿ ಕೇಳಲಿಕ್ಕೆ ನಮಗೆ ಸಿಕ್ಕಿದೆ. ಇವತ್ತಿನ ಮುಂದೆ ಹೋಗೋಣ ಕಥೆಯಲ್ಲಿ. ಆಗ ಲಕ್ಷ್ಮಣ ಆಚೆ ಹೋದದ್ದೇ ತಡ. ಆ ಸಮಯಕ್ಕಾಗಿ ಕಾಯ್ತಿದ್ದ ರಾವಣ ವೇಷವನ್ನು ಧಾರಣೆ ಮಾಡಿಕೊಂಡು ಬಂದೇ ಬಿಟ್ಟ. ಸೀತೆಯನ್ನು ಅಪಹಾರ ಮಾಡುವ ಪ್ರಯತ್ನದಲ್ಲಿ ಇದ್ದಾನೆ. ದೇವಿಯ ಸಮೀಪಮಥ ರಾವಣ ಆಸಸಾದ. ಪುಸ್ತಕವನ್ನು ಕೈಯಲ್ಲಿ ಹಿಡಿದಿದ್ದರೆ 5ನೇ ಅಧ್ಯಾಯ 37ನೇ ಶ್ಲೋಕ. ದೇವ್ಯಾ ಸಮೀಪಮಥ ರಾವಣ ಆಸಸಾದ ಸಾದೃಶ್ಯತಾಂ ಅಗಮತ ಅಪ್ಯ ಅಭಿಷಿಕ್ಯ ಶಕ್ತಿ ಸೃಷ್ಟ್ವಾತ್ಮನಃ ಪ್ರತಿಕೃತಿಂ ಪ್ರಯೋಜ ಶೀಘ್ರಂ ಕೈಲಾಸಮರ್ಚಿತ ಪದಾನ್ಯವತಚ್ಛಿವಾಭ್ಯಾಂ. ಆಗ ಸೀತಾದೇವಿ ಆ ರಾವಣ ಬಂದದ್ದನ್ನು ನೋಡಿದ್ಲು. ತಾನು ಅದೃಶ್ಯಳಾಗಿ ಬಿಟ್ಟಿದ್ದಾಳೆ. ಸೀತಾದೇವಿ ಅದೃಶ್ಯಳೇ ಆಗಿಬಿಟ್ಟಿದ್ದಾಳೆ. ಹಾಗಾದರೆ ಮತ್ತಲ್ಲಿದ್ದದ್ದು ಯಾವುದು ಅಂದರೆ ಸೀತಾಕೃತಿ. ಒಂದು ತನ್ನ ಶಕ್ತಿಯಿಂದ ಸೀತಾದೇವಿ ಒಂದು ಆಕೃತಿಯನ್ನು ಮಾಡಿ ಇಟ್ಟಳು. ಇಟ್ಟಾಗ ವ್ಯವಹಾರಕ್ಕಾಗಿ ಬೇಕು ಅಂತ ಹೇಳಿ ಇಂದ್ರ ಪ್ರವೇಶ ಮಾಡಿದ. ನಿಜವಾಗಿ ಸೀತಾದೇವಿ ಇಲ್ಲೇ ಇಲ್ಲ. ಇಂದ್ರ ಪ್ರವೇಶ ಮಾಡಿದ. ಮುಂದೆ ಹನುಮಂತ ದೇವರು ಹೋಗಿ ಸೀತಾದೇವಿಗೆ ಆ ಚೂಡಾಮಣಿಯನ್ನು ಕೊಟ್ಟು ನಮಸ್ಕಾರಾದಿಗಳನ್ನು ಮಾಡ್ತಾರೆ. ಹಾಗಾಗಿ ಇಂದ್ರನಿಗೆ ನಮಸ್ಕಾರ ಮಾಡುವಂತೆ ಇಲ್ಲ.
ಇಂದ್ರ ಹನುಮಂತ ದೇವರಿಗಿಂತ ಬಹಳ ಸಣ್ಣವ, ಚಿಕ್ಕವ. ಹಾಗಾಗಿ ಸೀತಾದೇವಿ ತನ್ನ ಸನ್ನಿಧಾನವನ್ನು ಇಟ್ಟಿದ್ದಳು. ಪುಸ್ತಕ ತೋರಿ ನೋಡ್ರಿ, ಪುಸ್ತಕ ಈ ಕಡೆ ಬರ್ರಿ. ಸೀತಾದೇವಿ ತನ್ನ ಆಕೃತಿಯನ್ನು ಇಟ್ಟು, ಸೀತಾದೇವಿ ತನ್ನ ಸನ್ನಿಧಾನವನ್ನು ಇಟ್ಟಳು. ನಿಜವಾಗಿ ಸೀತಾದೇವಿ ಪೂರ್ಣವಾಗಿ ಅಲ್ಲಿದ್ದಿದ್ದಿಲ್ಲ. ಎಲ್ಲಿ ಹೋದ್ಲು ಹಾಗಾದ್ರೆ? ಕೈಲಾಸಮರ್ಚಿತ ಪದ, ಕೈಲಾಸಕ್ಕೆ ಹೋಗಿಬಿಟ್ಲು. ಕೈಲಾಸಕ್ಕೆ ಹೋಗಿ ಶಿವ ಮತ್ತು ಪಾರ್ವತಿಯಿಂದ ಪೂಜಿತಳಾಗ್ತಾ ಇದ್ದಾಳೆ. ಹಾಗಾದರೆ ಮುಂದೆ ಹೇಳುವ ಆಡುವ ಮಾತುಗಳಿಗೆ ಏನೂ ಅರ್ಥವಿಲ್ಲ ಅಂತ ಶ್ರೀಮದಾಚಾರ್ಯ ಇಲ್ಲೇ ತಿಳಿಸಿಕೊಟ್ಬಿಟ್ರು. ರಾವಣ ಮುಟ್ಟಿದ್ದು, ರಾವಣ ಅಪಹಾರ ಮಾಡಿಕೊಂಡು ಹೋದದ್ದು, ಅಶೋಕವನದಲ್ಲಿದ್ದದ್ದು ಯಾರು? ಅದು ಇಂದ್ರ. ಮತ್ತು ಭವಿಷ್ಯೋತ್ತರ ಪುರಾಣ ವೆಂಕಟೇಶ ಮಹಾತ್ಮದಲ್ಲಿ ನಾವು ಕೇಳ್ತೀವಿ, ವೇದವತಿ ದೇವಿ ಅಗ್ನಿದೇವಿಯ ಮಗಳು ಅಲ್ಲಿ ಇದ್ದಳು. ರಾವಣ ಅಪಹಾರ ಮಾಡಿಕೊಂಡು ಹೋಗಬೇಕಾದಾಗ ಒಂದು ಘಟನೆ ಆಯಿತು. ಅಗ್ನಿದೇವರ ಮೇಲೆ, ಬ್ರಹ್ಮದೇವರ ಮೇಲೆ, ಶಿವದೇವರ ಮೇಲೆ ಬಹಳ ವಿಶ್ವಾಸ ರಾವಣನಿಗೆ. ಹಾಗಾಗಿ ಪಾತಾಳದಲ್ಲಿ ಅಗ್ನಿದೇವರ ಮಗಳಿರ್ತಾಳೆ, ನೋಡಲಿಕ್ಕೆ ಸೀತೆಯಂತೆ ಇರ್ತಾಳೆ. ಹಾಗಾಗಿ ಆ ಅಗ್ನಿದೇವರು ಕರ್ಕೊಂಡು ಬಂದು ನಿಜವಾದ ಸೀತೆ ಅಲ್ಲ, ತನ್ನ ಮಗಳಾದ ವೇದವತಿಯನ್ನ ಹೇಳ್ತಾನೆ, ಇವಳು ನಿಜವಾದ ಸೀತೆ, ನಿನಗೆ ದೇವತೆಗಳೆಲ್ಲ ಮೋಸ ಮಾಡ್ತಾ ಇದ್ದಾರೆ, ಇದು ನಿನಗೆ ತಿಳಿಯಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ನಿಜವಾದ ಸೀತೆ ಅಳ್ಳ, ನನ್ನ ಮಗಳು ನಿಜವಾದ ಸೀತೆ ಅಂತ ಹೇಳಿ ವೇದವತಿ ದೇವಿಯನ್ನ ಕೊಟ್ಟು ಕಳಿಸುತ್ತಾನೆ. ಹಾಗಾಗಿ ನಿಜವಾದ ಸೀತೆ ರಾವಣನ ಜೊತೆಗೆ ಹೋಗಲೇ ಇಲ್ಲ. ಹಾಗಾದರೆ ಹೋದದ್ದು ಇಂದ್ರಾವಿಷ್ಟನಾದ ಸೀತಾದೇವಿಯ ಸನ್ನಿಧಾನ ಇದ್ದ ವೇದವತಿ ದೇವಿಯನ್ನ ಕರೆದುಕೊಂಡು ಹೋದ. ಹಾಗಾಗಿ ನಿಜವಾದ ಸೀತೆ ಹೋಗಲೇ ಇಲ್ಲ. ಹಾಗಾಗಿ ಮುಂದೆ ಹೇಳುವ ಆಡುವ ಮಾತುಗಳಿಗೆ ಯಾವ ಅರ್ಥವೂ ಇಲ್ಲ. ಅದೇನು ಮಾತುಗಳು ಏನು ನಾವು ಕೇಳ್ತೇವೆ ಮುಂದೆ. ಹಾಗಾಗಿ ನೋಡ್ರಿ, ಶ್ರೀಮದಾಚಾರ್ಯ ಸ್ಪಷ್ಟವಾದ ಮಾತಿನಿಂದ ತಿಳಿಸಿಕೊಡ್ತಾರೆ. ಏನು ಅಂತಂದ್ರೆ, ತಸ್ಯಾಸ್ತು ತಾಂ ಪ್ರತಿಕೃತಿಂ ಪ್ರವಿವೇಶ ಶಕ್ರಃ. ಆ ಪ್ರತಿಕೃತಿ ಅಂತ ಹೇಳ್ಯಾರ. ಆ ಪ್ರತಿಕೃತಿ ಸೀತೆಯಂತೆ ಇರುವ ಒಂದು ದೇಹವನ್ನ ನಿರ್ಮಾಣ ಮಾಡಿದಳು. ಸೀತೆಯೇ ಅಂತ ಅನಿಸ್ಬೇಕು ನೋಡ್ಲಿಕ್ಕೆ. ಅದರಲ್ಲಿ ಶಕ್ರಃ ದೇವ್ಯಾಶ್ಚ, ಸೀತಾದೇವಿಯ ಸನ್ನಿಧಾನವೂ ಇತ್ತು. ಯಾಕೆ? ವ್ಯವಹಾರ ಸಿದ್ಧೈ, ಮಾತನಾಡುವುದು, ಕೂಡುವುದು, ಏಳುವುದು ಆಗಬೇಕಲ್ಲ. ಮತ್ತು ಆದಾಯ ತಾಮಥ ಯಯವು ರಜನೀಚರಯ ಹತ್ವ, ಆಗ ಮಾರ್ಗದಲ್ಲಿ ಹೋಗುವಾಗ ಜಟಾಯು ಬಂದ. ಈ ಕಥೆಯನ್ನು ನಾವೆಲ್ಲ ಕೇಳಿದ್ದೇವೆ. ಯುದ್ಧವಾಯಿತು, ಜಟಾಯುವನ್ನು ರಾವಣ ಕೊಂದು ಹಾಕಿದ. ರಾವಣನ ಶಕ್ತಿ ಬಹಳ. ಜಟಾಯು ಏನಿಲ್ಲ ರಾವಣನ ಮುಂದೆ, ಜಟಾಯು ಸತ್ತೋದ, ಬಿದ್ದ. ಅಷ್ಟರೊಳಗೆ ಈ ದಂಡಕಾರಣ್ಯದಿಂದ ಅಪಹಾರ ಮಾಡಿಕೊಂಡು ಹೋಗಬೇಕ ಪ್ರಸಂಗದಲ್ಲಿ ಪಂಪಾ ಸರೋವರಕ್ಕೆ ಬರ್ತಾನೆ ರಾವಣ. ಸೀತೆ ಒದರ್ತಾ ಇರ್ತಾಳೆ, ನನ್ನನ್ನು ರಕ್ಷಣೆ ಮಾಡಿರಿ, ಹಾಗೆ ಹೀಗೆ ಅಂತ. ಆಗ ತಳಗಡೆ ಹನುಮಂತ, ಸುಗ್ರೀವ ಮೊದಲಾದ ಎಲ್ಲ ಕಪಿಗಳು ಕೂತಿರ್ತಾರೆ. ಹನುಮಂತರೇ ಮೊದಲಾದ ಎಲ್ಲ ಕಪಿಗಳು ಕೂತಿರ್ತಾರೆ. ಕೂತಾಗ ಹನುಮಂತ ದೇವರು ಈ ಸೀತೆಯನ್ನು ಕರೆದುಕೊಂಡು, ನಮ್ಮ ರಾಮ ನನ್ನ ಸ್ವಾಮಿಯ ಹೆಂಡತಿಯನ್ನು ಕರೆದುಕೊಂಡು, ಜಗನ್ಮಾತೆಯನ್ನು ಕರೆದುಕೊಂಡು ಹೊಂಟಿದ್ದಾನೆ ಅಂತ ಎದ್ದು ರಾವಣನ ಕುಟ್ಟಿ ಸಂಹಾರ ಮಾಡಬೇಕಂತ ಎದ್ರು. ಆದರೆ ಸುಗ್ರೀವ ಕೈ ಹಿಡಿದು ತಳಗೆ ಕೂಡಿಸ್ತಾನೆ. ಕೂಡು, ನಮ್ದೇನು ಕೆಲಸ ಇಲ್ಲೀಗ ಅಂತ ಹೇಳಿ ಕೂಡಿಸಿದ್ದಕ್ಕೆ ಹನುಮಂತ ದೇವರು ದೇವತೆಯ ಕಾರ್ಯ, ಇದು ದೇವತೆಯ ಕಾರ್ಯ ಅಂತ ತಿಳಿದುಕೊಂಡು ದೇವತಾ ಕಾರ್ಯವನ್ನು ಸ್ಮರಣೆ ಮಾಡಿ, ದೈವಂತು ಕಾರ್ಯಮತ ಕೀರ್ತಿಮಭಿಪ್ಸಮಾನ. ಮತ್ತಷ್ಟೇ ಅಲ್ಲದೇನೆ ರಾವಣನನ್ನ ಹನುಮಂತ ಕೊಂದು ಬಿಟ್ಟ ಅಂತಂದ್ರೆ ರಾಮನಿಗೆ ಬರುವ ಕೀರ್ತಿಯನ್ನು ಕಸಿದುಕೊಂಡಂತೆ ಆಗ್ತದೆ. ತನ್ನ ದೇವರಿಗೆ ಕೀರ್ತಿ ಬರಬೇಕು ಅಂತ ತನ್ನ ಕೀರ್ತಿಯನ್ನು ಬಿಟ್ಟುಕೊಟ್ಟ ಹನುಮಂತ ದೇವರು. ಯಾಕೆ? ರಾಮಚಂದ್ರ ದೇವರು ಹೇಳಿರುತ್ತಾರೆ, 3 ಜನ್ಮಗಳಲ್ಲಿ ನಾನೇ ಬಂದು ನಿನ್ನನ್ನು ಸಂಹಾರ ಮಾಡುತ್ತೇನೆ ಅಂತ ಹೇಳಿ ರಾಮನೇ ಆ ಜಯ ವಿಜಯರಿಗೆ ವರ ಕೊಟ್ಟಿರ್ತಾನೆ. ಹಾಗಾಗಿ ಇದನ್ನೆಲ್ಲ ನೋಡಿದರು. ಏಳಲಿಲ್ಲ ಅಂತಾದರೆ, ಎದ್ದು ಪ್ರತಿಕ್ರಿಯೆ ಮಾಡಲಿಲ್ಲ ಅಂತಂದರೆ ಭಾಗವತ ಧರ್ಮಕ್ಕೆ ಚ್ಯುತ ಬರ್ತಿತ್ತು. ಭಾಗವತ ಧರ್ಮದಿಂದ ಚ್ಯುತರಾಗ್ತಾ ಇದ್ರು ಹನುಮಂತ ದೇವರು. ಹಾಗಾಗಿ ಎದ್ದು ಸಂಹಾರ ಮಾಡಲಿಕ್ಕೆ ಉದ್ಯುಕ್ತರಾದಾಗ ಸುಗ್ರೀವ ತಡೆದ.
ತಡೆದು ತಾವು ಕೂಡ ದೇವತಾ ಕಾರ್ಯವನ್ನು ತಿಳಿದು ಮತ್ತು ರಾಮನಿಗೆ ಕೀರ್ತಿ ಬರಬೇಕು, ಗೌರವ ಬರಬೇಕು ಅಂತ ಆ ಕೀರ್ತಿಯನ್ನು, ತಮಗೆ ಬರುವ ಕೀರ್ತಿಯನ್ನು ತ್ಯಾಗ ಮಾಡಿ ಅಲ್ಲಿ ಸುಮ್ಮನಿದ್ದರು. ಪ್ರಾಪ್ಯೇವ ರಾಕ್ಷಸ ಹುತಾತ್ಮಪುರಿಂ ಸ ತತ್ರ ಸೀತಾಕೃತಿಂ ಪ್ರತಿನಿಧಾಯ ರಕ್ಷಜಾತಃ. ಆಗ ಲಂಕೆಗೆ ಸೀತೆಯನ್ನು ಕರೆದುಕೊಂಡು ಹೋಗಿದ್ದಾನೆ. ಅಲ್ಲಿ ಅಶೋಕವನದಲ್ಲಿ ತಾನು ಮತ್ತೆ ಸೀತೆಯನ್ನು ಇಟ್ಟಿದ್ದಾನೆ. ಇಟ್ಟು ರಾಮೋಪಿ ತತ್ತು ವಿನಿಹತ್ಯ ಸುದುಷ್ಟ ರಕ್ಷಃ. ಆಗ ಪ್ರಾಪ್ಯಾಶ್ರಮಂ ಸ್ವದಯಿತಾಂ ನಹಿ ಪಶ್ಯತೀವ. ಆಗ ಆ ಸುಗ್ರೀವನನ್ನು ಕೊಂದು ಲಕ್ಷ್ಮಣ ಹಿಂದು ತಿರುಗಿ ಬಂದರು. ಸೀತೆ ಇದ್ದಿದ್ದೇ ಇಲ್ಲ ಆಶ್ರಮದಲ್ಲಿ. ಆಚೆ ಈಚೆ ಎಲ್ಲ ಕಡೆ ಹುಡುಕ್ತಾರೆ. ಹುಡುಕಿದಾಗ ಅನ್ವೇಷಮಾಣ ಇವ, ಏನೂ ಗೊತ್ತಿಲ್ಲದೆ ಇದ್ದಂತೆ ಪರಮಾತ್ಮ ನಾಟಕ ಮಾಡ್ತಾ ಇದ್ದಾನೆ. ಇದೆಲ್ಲ ಆಗಬೇಕು ಅಂತ ಹೇಳೇ ಸುಗ್ರೀವನ ಹತ್ರ ಹೋದದ್ದು ರಾಮ. ಸೀತಾದೇವಿ ಕಳಿಸಿದ್ದು. ಇದನ್ನೆಲ್ಲ ನಾವು ಕಥೆ ಕೇಳೋರು, ರಾಮಾಯಣವನ್ನು ಓದೋರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಪದೇ ಪದೇ ರಾಮಾಯಣದಲ್ಲೂ ಬರ್ತದೆ, ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಅನ್ವೇಷಮಾಣ ಇವ, ಹುಡುಕುವಂತೆ ನಾಟಕ ಮಾಡ್ತಾ ಇದ್ದಾನೆ ರಾಮ. ಅಡಿಯೋ ಬರ್ತಾ ಇಲ್ಲ ನೋಡಿ. ಅಲ್ಲಿ ನೀವು ಮ್ಯೂಟ್ ಮಾಡಿರಿ ನೋಡ್ರಿ, ಉಳಿದವರಿಗೆಲ್ಲ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಎಕ್ಸಿಟ್ ಆಗಿ ಮತ್ತೆ ಒಳಗೆ ಬರ್ರಿ, ಕ್ಲಿಯರ್ ಅದ. ಉಳಿದವರಿಗೆಲ್ಲ ಕೇಳಿಸ್ತಿದ್ದೆ. ನಿಮಗೆ ಕುಲಕರ್ಣಿಯವರು, ದೇಶಪಾಂಡೆ ಅವರು, ಉಳಿದವರಿಗೆಲ್ಲ ಕೇಳಿಸ್ಲಿಕ್ಕೆ. ಯಾರಿಗೆ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ ಹೊರ ಹೋಗಿ ಮತ್ತೆ ಒಳಗೆ ಬರ್ರಿ. ಹಾ, ಕೇಳಿಸ್ಲಿಕ್ಕತ್ತದ ನೋಡ್ರಿ. ಯಾರಿಗೆ ಪ್ರಾಬ್ಲಮ್ ಆಗಿದೆ ಅವರು ಸ್ವಲ್ಪ ಹೊರ ಹೋಗಿ ಮತ್ತೆ ಒಳಗೆ ಬರ್ರಿ, ಅಂದ್ರೆ ಬರಬ್ಬರ ಆಗ್ಬೋದು ಅನಿಸ್ತದೆ. ಹೀಗೆ ಇದ್ದಾಗ ಅನ್ವೇಷಮಾಣ ಇವ, ಪರಮಾತ್ಮ ಹುಡುಕ್ತಾ ಇದ್ದಂತೆ ನಾಟಕ ಮಾಡ್ತಾ ಇದ್ದಾನೆ. ಚ ದದರ್ಶ ವೃದ್ಧಂ ಸೀತಾಂ. ಆಗ ಹುಡುಕ್ತಾ ಇದ್ದಾಗ ಇವನು ಜಟಾಯು ಸಿಕ್ಕ. ಜಟಾಯು ಸಿಕ್ಕ ಮೇಲೆ ಪರಮಾತ್ಮ ಅವನ ಜೊತೆಗೆ ಮಾತನಾಡಿ ರಾವಣ ಮಾಡಿದಂತಹ ಏನೇನು ಕೆಲಸಗಳಿದ್ವೋ, ಕ್ರಿಯೆಗಳಿದ್ವೋ, ಯುದ್ಧವಾದದ್ದು, ಕರೆದುಕೊಂಡು ಹೋಗಬೇಕಾದದ್ದು ಏನೇನಿತ್ತೋ ಅದನ್ನೆಲ್ಲವನ್ನು ಜಟಾಯು ರಾಮನ ಮುಂದೆ ಹೇಳಿ ತಾನು ಅಲ್ಲಿ ಸತ್ತಿದ್ದಾನೆ. ಅವನ ದೇಹಕ್ಕೆ ಅಗ್ನಿ ಸಂಸ್ಕಾರವನ್ನು ಮಾಡಿದ್ದಾರೆ. ಮೃತಂ ತಂ ಅದಹತ್ ಸ್ವಗತಿಂ ತಥಾದಾತ್. ಕಥೆಯನ್ನು ನಾವು ಕೇಳಿದ್ದೇವೆ. ಕಥೆಯಲ್ಲಿ ತಿಳಿದುಕೊಳ್ಳಬೇಕಾದ ತತ್ವ ಏನು ಅಂದರೆ, ಸೀತಾದೇವಿ ಖರೆ ಸೀತಾದೇವಿ ಅಲ್ಲ. ಹೋಗಬೇಕಾದಾಗ ತಡಿಬೇಕು ಅಂತ ಹೇಳಿ ಹನುಮಂತ ದೇವರು ಎದ್ದರು. ಆದರೆ ದೇವತಾ ಕಾರ್ಯ ಮುಂದೆ ಇಷ್ಟೆಲ್ಲ ಅಸುರು, ರಾವಣನ್ನ ಹಿಂಬಾಲಿಸಿದ ಎಲ್ಲ ಅಸುರರು ಸಾಯಬೇಕಾಗಿತ್ತು. ಯಾರು ಹೇಳಿಕತ್ತ ನೋಡ್ರಿ, ಯಾರು ವಾಯಿಸಿಲ್ಲ. ಮ್ಯೂಟ್ ಮಾಡ್ಯಾರ ನೋಡಿ, ತಾವು ಅವ್ರು ಮ್ಯೂಟ್ ಆಗಿದ್ರೆ ನೋಡ್ರಿ. ನೋಡ್ರಪ್ಪ, ಉಳಿದವ್ರಿಗಂತೂ ಕ್ಲಿಯರ್ ಅದ. ನಿಮಗೆ ಯಾರಿಗೆ ಏನು ಸಮಸ್ಯೆ ಆಗಿದೆ ನೋಡಿ. ಕರೆಕ್ಟ್ ಇಷ್ಟು ನಡೀತಾ ಇದ್ದಾಗ ಅನ್ಯತ್ರ ಚೈವ ವಿಚರನ್ ಸಹಿತೋ ನುಜೇನ ಪ್ರಾಪ್ತಃ. ಇಷ್ಟಾದಾಗ ಇಂದ್ರನ ಅನುಚರ ಸೇವಕ ಅವನು ಮತ್ತು ಗಂಧರ್ವ ವರಾತ್ ಅಖಿಲ ಜಾಯಿನಿ ಉಚ್ಚಿತ ಮೃತ್ಯೋಶ್ಚ ವಜ್ರ ಅನ್ಯತ್ರ ಚೈವ ಚರಯನ್ ಸಹಿತೋರ್ಜುನೇನ ಪ್ರಾಪ್ತಃ ಕರೋ ಸಹಸಾತ ಕಬಂಧ ನಾಮಃ. ಕಬಂಧ ಅಂತನ್ನುವ ಒಬ್ಬ ಅಸುರ ದೈತ್ಯ. ಅವನು ಧಾತು ವರಾತ್ ಅಖಿಲ ಜಾಯಿನಃ. ಬ್ರಹ್ಮದೇವರ ವರದಿಂದ ಅವನಿಗೆ ಮತ್ತು ಮೃತ್ಯು ಅವಧ್ಯತ್ವ ಅವನಿಗೆ ವರವನ್ನು ಪಡೆದಿದ್ದ. ಆಗ ಅವನಿಗೆ ಕಬಂಧ ಅಂತ ಹೆಸರು ಯಾಕೆ ಬಂತು ಅಂತಂದರೆ, ಇಂದ್ರ ವಜ್ರಾಯುಧವನ್ನು ಅವನಿಗೆ ತಲೆಗೆ ಹೊಡೆದ, ಪ್ರಹಾರ ಮಾಡಿದ. ಹಾಗಾಗಿ ಈ ಎರಡು ಸ್ಥಳದ ಮಧ್ಯದಲ್ಲಿ ಒಳಗಡೆ ಹೋಗಿಬಿಡ್ತು.
ಹೊಟ್ಟೆಯಲ್ಲೇನೆ ಹೋಗಿಬಿಡ್ತು ಅವನು ತಲೆ, ಕಾಲುಗಳೆಲ್ಲ ಒಳಗೆ ಹೋಗ್ಬಿಟ್ಟು ಕೇವಲ ಈ ಭಾಗ ಮತ್ತ ಇತ್ತು. ಕೈಗಳು ಮಾತ್ರ 100 ಯೋಜನ ವಿಸ್ತೀರ್ಣವಾದ ಕೈ ಇತ್ತು. ಅವನ ಕೈಗೆ ಯಾರು ವಶ ಆಗ್ತಾರೋ ಅವರನ್ನು ತಿಂದು ಹಾಕಿಬಿಡ್ತಾ ಇದ್ದ. ಇದು ಮಾಡಿದ್ದು ಇಂದ್ರನೇ. ಹಾಗೆ ಇಂದ್ರನೇ ವರ ಕೊಡ್ತಾನೆ. ಇಂದ್ರನೇ ವರ ಕೊಡ್ತಾನೆ. ಹಾಗಾಗಿ ದೇವೇಂದ್ರ ಅವನಿಗೆ ಮತ್ತು ಹಾಗೆ ವರವನ್ನು ಕೊಡ್ತಾನೆ. ಯಾರು ನಿನ್ನ ಕೈಗೆ ಸಿಗ್ತಾರೋ ಅವರು ನಿನ್ನ ಆಹಾರ ಆಗ್ತಾರೆ, ತುತ್ತಾಗ್ತಾರೆ. ಆ ರಾಕ್ಷಸ ಯಾರು ಅಂದರೆ ತ್ರಿಜಟ ಅಂತನೋ ರಾಕ್ಷಸರು. ಆ ರಾಕ್ಷಸನ ಮಗನಾಗಿ ತಾನು ಹುಡುತ್ತಾನೆ. ಅವನು ಯಾರಪ್ಪ ಅಂದರೆ ಧನು ಅಂತನ್ನುವ ಗಂಧರ್ವ. ಆ ಗಂಧರ್ವ ಬಹಳ ಸುಂದರನಾಗಿದ್ದ ನೋಡಲಿಕ್ಕೆ. ಅವನು ಏನು ಮಾಡಿದ, ರಾಕ್ಷಸರ ರೂಪವನ್ನು ಧಾರಣೆ ಮಾಡಿ ಈ ಋಷಿ ತಪಸ್ಸು ಮಾಡ್ತಾ ಇದ್ದಾರೆ, ಇವರಿಗೆ ನಾನು ಭಯಗೊಳಿಸಬೇಕು ಅಂತ ಭಯಗೊಳಿಸಲಿಕ್ಕೆ ಎದುರಿಗೆ ಬಂದು ನಿಂತ. ಆಗ ಆ ಋಷಿಗಳು ಗಾಬರಿಗೊಂಡು ಬಿಟ್ರು. ಆಗ ನೀ ರಾಕ್ಷಸನಂತೆ ನನ್ನನ್ನು ಗಾಬರಿಗೊಳಿಸಿದ್ದಕ್ಕೆ ನೀನು ರಾಕ್ಷಸನಾಗು ಅಂತ ಹೇಳಿ ಶಾಪ ಕೊಟ್ಟಿದ್ದಕ್ಕೆ ಆ ಧನು ಎಂಬ ಗಂಧರ್ವ ಈಗ ತ್ರಿಜಟೆ ಅಂತನ್ನುವ ರಾಕ್ಷಸಳ ಮಗನಾಗಿ ಹುಟ್ಟಿದ್ದಾನೆ. ಅವನು ಮತ್ತು ಬ್ರಹ್ಮದೇವರ ವರದಿಂದ ಅವಧ್ಯನಾಗಿದ್ದಾನೆ. ಅವನಿಗೆ ಇಂದ್ರ ತಲೆಗೆ ಏಟನ್ನು ಕೊಟ್ಟು ಕಬಂಧ ಅಂತ ಹೆಸರು ಆಯಿತು. 100 ಯೋಜನ ದೂರದಲ್ಲಿ ಇದ್ದ ಒಂದು ಯೋಜನದಷ್ಟು ದೂರವಾದ ಕೈಗಳು ಯಾರು ಸಿಗ್ತಾರೋ ಅವರನ್ನ ಒಳಗೆ ಹಾಕಿ ನುಂಗ್ತಾ ಇದ್ದಾರೆ. ರಾಮ ಲಕ್ಷ್ಮಣರು ಇಬ್ಬರು ಸಿಕ್ಕಿದ್ದಾರೆ. ಸಿಕ್ಕಾಗ ಆ ಎರಡೂ ಕೈಗಳನ್ನು ರಾಮ ಕತ್ತರಿಸಿ ಹಾಕಿದ್ದಾನೆ. ಕತ್ತರಿಸಿ ಹಾಕಿ ಅವನಿಗೆ ತನ್ನ ಗತಿಯನ್ನು ಮತ್ತೆ ಪುನಃ ಕೊಟ್ಟಿದ್ದಾನೆ. ಮತ್ತೆ ತನ್ನ ಗಂಧರ್ವ ಲೋಕಕ್ಕೆ ತಾನು ಮತ್ತೆ ಪುನಃ ಹೋಗಿದ್ದಾನೆ. ಯಾರು? ಆ ಗಂಧರ್ವ, ಧನು ಅಂತನ್ನುವ ಗಂಧರ್ವ. ವಿಚಿತ್ರ ಏನಂದ್ರೆ ಸ್ಥೂಲಶಿ ಅಂತನ್ನುವ ಋಷಿಗಳು, ಆ ಋಷಿಗಳ ಶಾಪದಿಂದ ಆ ಅವಸ್ಥೆ ಬಂದಿತ್ತು ಅವನಿಗೆ. ಚಂದಾದ ರೂಪವನ್ನು ಪಡೆದಿದ್ದರೂ ಋಷಿಗಳಿಗೆ ಗಾಬರಿಗೊಳಿಸ್ಲಿಕ್ಕಾಗಿ ರಾಕ್ಷಸ ರೂಪವನ್ನು ಧಾರಣೆ ಮಾಡಿದ್ದಕ್ಕೆ ಅವ ಧನು ಎಂಬ ಗಂಧರ್ವ ರಾಕ್ಷಸನಾಗಿ ಹುಟ್ಟಿದಾಗ ಬ್ರಹ್ಮದೇವರ ವರದಿಂದ ತೃಪ್ತನಾಗಿದ್ದ. ಇಂದ್ರ ಬಂದು ವಜ್ರಪ್ರಹಾರ ಮಾಡಿದ. ಆಗ ಕಾಡಿನಲ್ಲಿ ಬಂದ ಎಲ್ಲರನ್ನೂ ನುಂಗಿ ಹಾಕ್ತಾ ಇದ್ದ. ರಾಮ ಲಕ್ಷ್ಮಣರು ಸಿಕ್ಕರು. ರಾಮಚಂದ್ರ ದೇವರು 2 ತೋಳುಗಳನ್ನು ಕಡಿದು ಹಾಕಿದರು. ಇಷ್ಟು ವ್ಯವಸ್ಥೆ ಆಯಿತು. ಅವನ ಗತಿಯನ್ನು ಅವನಿಗೆ ಕೊಟ್ಟಿದ್ದಾರೆ. ಇಷ್ಟಾದ ಮೇಲೆ ಶಬರಿ ಉದ್ಧಾರ ಮಾಡಿದ ಚರಿತ್ರೆಯನ್ನು ಹೇಳ್ತದೆ. ದೃಷ್ಟ್ವಾ ತಮೀವ ಶಬರಿ ಪರಮಂ ಹರಿಂ ಚ ಜ್ಞಾತ್ವಾ ವಿವೇಶ ದಹನಂ ಪುರತೋಸ್ಯ ತಸ್ಯೈ ಪ್ರಾದಾಸ್ವಲೋಕಮಿವಮೇವ ಹಿ ಸಾ ಪ್ರತೀಕ್ಷ ಪೂರ್ವಂ ಮತಂಗವಚನೇನ ವನೇತ್ರ ಸಾಭೂತ್. ಆಗ ಶಬರಿ ಅಂತನೋಳು ರಾಮದೇವನ ಸಲುವಾಗಿಯೇ ಬಹಳ ದಿನದಿಂದ ಕಾಯ್ತಾ ಇದ್ಲು. ರಾಮದೇವರು ಯಾವಾಗ ಬರ್ತಾರೆ, ಅವರ ದರ್ಶನ ಯಾವಾಗ ಆಗ್ತದೆ, ನನ್ನ ಉದ್ಧಾರ ಯಾವಾಗ ಆಗ್ತದೆ ಅಂತ ಕಾಯ್ತಾ ಇದ್ಲು ಶಬರಿ. ಯಾಕೆ ಆ ಶಬರಿ ಯಾರವಳು ಅಂತಂದರೆ, ಶಾಪಾತ್ ವರಾಪ್ಸರ ಸಮೈವ ಹಿ ತಾಂ ವಿಮೋಚ್ಚ, ಶಾಪದಿಂದ ಅಪ್ಸರಾ ಸ್ತ್ರೀಯರವಳು. ಇಂದ್ರನ ಮುಂದೆ ಸೊಕ್ಕನ್ನು ತೋರಿಸಿದಳು. ಏನಂದರೆ, ಶಚಿಗಿಂತ ನಾನು ಸುಂದರಿ ಇದ್ದೇನೆ ಅಂತ ಇಂದ್ರನ ಮುಂದೆ ಸುಮ್ಮನೆ ಅಡ್ಡಾಡೋದು, ಸುಮ್ಮನೆ ಸೊಕ್ಕು ತೋರಿಸೋದು. ಹೀಗೆ ಮಾಡಿದ್ದಕ್ಕೆ ಶಚೀದೇವಿ ಶಾಪ ಕೊಡ್ತಾಳೆ. ನೀನು ಸುಮ್ಮನೆ ಅಹಂಕಾರ ಪಡ್ತಾ ಇದ್ದಿ, ಹಾಗಾಗಿ ನೀನು ನೀನು ಮುಂದೆ ಭೂಲೋಕದಲ್ಲಿ ಹುಟ್ಟಿ ಬೀಳು, ಭೂಮಿಯಲ್ಲಿ ಹುಟ್ಟು ಅಂತ ಹೇಳಿ ಶಾಪವನ್ನು ಶಚೀದೇವಿ, ಇಂದ್ರನ ಮಡದಿಯಾದ ಶಚೀದೇವಿ ಇಂದ್ರನ ಮುಂದೆ ತಾನು ಸೊಕ್ಕನ್ನು ತೋರಿಸಿದ್ದಕ್ಕೆ, ಅಹಂಕಾರವನ್ನು ತೋರಿಸಿದ್ದಕ್ಕೆ ಈ ರೀತಿಯಾಗಿ ಶಾಪವನ್ನು ಕೊಡ್ತಾಳೆ. ಬೇಡತಿ ಅಂತ ಆಗಿ ನೀನು ಹುಟ್ಟು ಅಂತ ಹೇಳಿದಾಗ ಅಲ್ಲೇನೆ ಮತ್ತು ಮತಂಗರ ಆಶ್ರಮ ಇರುತ್ತದೆ. ಆಶ್ರಮದ ಹತ್ತಿರನೇ ಶ್ರೀರಾಮನ ದರ್ಶನಕ್ಕಾಗಿ ಕಾಯ್ತಾ ಇರ್ತಾಳೆ.
ಕಾಯ್ತಾ ಇದ್ದಾಗ ರಾಮಚಂದ್ರ ದೇವರು ಬಂದಾಗ ಬಹಳ ಸಂತೋಷವಾಗ್ತದೆ. ಬಹಳಷ್ಟೆಲ್ಲ ವರ್ಣನೆ ಮಾಡ್ತದೆ ರಾಮಾಯಣ. ಮಾಡಿ ಆದ ಮೇಲೆ ಗುರುಗಳ ಅನುಗ್ರಹ, ದೇವತೆಗಳ ಅನುಗ್ರಹ, ನಾನು ಇಷ್ಟು ದಿನಗಳ ಪೂಜೆ ಮಾಡಿದರ ಫಲ ಶ್ರೀರಾಮನ ದರ್ಶನವಾಗ್ತಾ ಇದೆ ಅಂತ ಸಂತೋಷಪಟ್ಟು ಆತಿಥ್ಯವನ್ನು ಮಾಡ್ತಾಳೆ. ಆತಿಥ್ಯವನ್ನು ಮಾಡಿ ತಾನು ಹಣ್ಣು ಫಲ ಕಂದಗಳನ್ನೆಲ್ಲ ಕೊಟ್ಟು ರಾಮನಿಗೆ ಕೊಡ್ತಾಳೆ. ಕೊಟ್ಟು ಅನಂತರದಲ್ಲಿ ಭಗವಂತ ಆಕೆಗೆ ಅನುಗ್ರಹ ಮಾಡಿ ಶಚಿಯ ಶಾಪದಿಂದ ಸೂಚಿತವಾದ ಯಾವ ಪ್ರಾರಬ್ಧವಿತ್ತೋ ಆ ಪ್ರಾರಬ್ಧವನ್ನು ಕಳೆದು ಮತ್ತೆ ಶಾಪದಿಂದ ತನ್ನ ಲೋಕವನ್ನು ಕೊಡ್ತಾನೆ. ಅಂದರೆ ಏನು, ಸ್ವರ್ಗಲೋಕವನ್ನು ತಾನು ಪಡಿತಾಳೆ. ಇಷ್ಟು ಕಥೆ ನಮಗೆ ಗೊತ್ತಿದೆ. ನಾವು ತಿಳಿದಿದ್ದು, ನೋಡಿದ್ದು, ಕೇಳಿದ್ದು ಎಲ್ಲ ಏನು ಅಂದರೆ, ಎಂಜಲವನ್ನು ತಿಂದು ಕೊಟ್ಲು, ಟೇಸ್ಟ್ ಇದಿಲ್ಲ ಅಂತ ನೋಡಿ ಅನೇಕ ಹಣ್ಣುಗಳನ್ನು ಶಬರಿ ರಾಮನಿಗೆ ಕೊಟ್ಲು ಅಂತ ಇದೆ. ಹಾಗೆಂದು ಕೊಟ್ಟಿಲ್ಲ, ಎಲ್ಲೂ ಹೇಳಿಲ್ಲ, ಎಲ್ಲೂ ಇಲ್ಲ. ಎಂಜಲವನ್ನು ತಿಂದು ಬದುಕುವಂತಹ ಜಾತಿಯವಳು, ಮುಸರೆ ಎಂಜಲು ಭೇದಗಳು ಇಲ್ಲದೆ ಇದ್ದಂತಹ ಜಾತಿಯವಳು, ಆಕೆಗೆ ತಿಳಿದಿದ್ದಿಲ್ಲ. ಹಾಗಾಗಿ ರಾಮನ ಕೈಯಲ್ಲಿ ಆ ಹಣ್ಣುಗಳನ್ನು ಕೊಟ್ಟಲು ಹೊರತು ರಾಮ ಅದನ್ನೇನು ತಿಂದ ಅಂತ ಎಲ್ಲೂ ಉಲ್ಲೇಖ ಬರಲಿಲ್ಲ, ಅಥವಾ ಆಕೆ ತಿಂದು ಕೊಟ್ಲು ಅಂತನ್ನೋದು ಎಲ್ಲೂ ಉಲ್ಲೇಖವಿಲ್ಲ. ಹಾಗಾಗಿ ನಾವು ತೋರಿಸುವುದು, ನೋಡುವುದು, ಕೇಳುವುದು ಇದೆಲ್ಲ ಶಾಸ್ತ್ರ ರಾಮಾಯಣದಲ್ಲೂ ಹುಡುಕಿದರೂ ಸಿಗುವುದಿಲ್ಲ. ಅನಂತರದಲ್ಲಿ ಶ್ರೀಮದಾಚಾರ್ಯ ಅತ್ಯಂತ ಸ್ಪಷ್ಟವಾಗಿ ಅದನ್ನು ತಿಳಿಸಿಕೊಡ್ತಾರೆ. ಹಾಗಿಲ್ಲೇ ಇಲ್ಲ ಅಂತನೋ ಕಥೆಯನ್ನು. ಶಾಪಾದ್ವರಾಪ್ಸರಸಮೇವ ಹಿ ತಾಂ ವಿಮೋಚ್ಯ ಸಚ್ಚಾಕೃತಾತ್ ಪತಿ ಪುರಸ್ತ್ವತಿ ದರ್ಪಹೇತೋ ಗತ್ವಾ ದದರ್ಶ ಪವನಾತ್ಮಕ ಮುಷ್ಯಮೂಕೆ. ಆ ಕಬಂಧ ನಾಮಕ ದೈತ್ಯನು ಸಾಯುವಾಗ ಮುಂದೆ ಸೀತಾನ್ನ ಹುಡುಕ್ಲಿಕ್ಕಾಗಿ ನೀವು ಹೊರಟಿದ್ದೀರಿ, ಮುಂದೆ ಸುಗ್ರೀವ ಇದ್ದಾನೆ, ಹನುಮಂತ ದೇವರಿದ್ದಾರೆ, ಅವರು ಭೇಟಿಯಾಗಿರಿ ವೃಷ್ಯಮೂಕ ಪರ್ವತದಲ್ಲಿ ಅಂತ ಅವನು ಹೇಳ್ತಾನೆ. ಮತ್ತು ಈ ಶಬರಿ ಅವಳು ಹೇಳ್ತಾಳೆ. ಅಂದಾಗ ಆಯಿತು, ಇನ್ನು ಸುಗ್ರೀವನ ಭೇಟಿಯಾಗಬೇಕು ಅಂತ ಹೇಳಿ ರಾಮಚಂದ್ರ ದೇವರು ಮುಂದಿನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಅನೇಕ ಕಪಿಗಳಿಂದ ಸೇರಿಕೊಂಡು ಸುಗ್ರೀವ ಇದ್ದಾನೆ, ಹನುಮಂತ ದೇವರಿದ್ದಾರೆ. ಬಂದಾಗ ಈ ಶ್ಲೋಕ ಬರ್ತದೆ. ಈ ಶ್ಲೋಕಕ್ಕೆ ಮುಂದೆ ಅರ್ಥವನ್ನು ತಿಳಿಯೋಣ. ಶ್ಲೋಕವನ್ನು ನಾವು ಓದಿರ್ತೇನೆ. ದೇಹೇಪಿ ಯತ್ರ ಪವನೋತ್ರ ಹರಿರ್ಯತೋಸೋ ತತ್ರೇವ ವಾಯುರಿತಿ ವೇದ ವಚ ಪ್ರಸಿದ್ಧಿಂ ಕಸ್ಮನ್ ವಹಂತ್ವಿತಿ ತಥೈವ ಹಿಸೋವತಾರೆ ತಸ್ಮಾತ್ ಸಮಾರತು ಕುತೇರ ವಿಜಮ್ರ ರಕ್ಷ. ಹನುಮಂತ ದೇವರ ಪಕ್ಷ ಇದು ಧರ್ಮ ಪಕ್ಷ. ಅಲ್ಲೇ ಪರಮಾತ್ಮ ಹೋದ ಹೊರತು ವಾಲಿಯ ಪಕ್ಷಕ್ಕೆ ಹೋಗಲಿಲ್ಲ. ಮುಂದೆ ಈ ವಾಲಿನೇ ಮುಂದೆ ಅರ್ಜುನನಾಗ್ತಾನೆ. ಅರ್ಜುನ ಪಕ್ಷವನ್ನೇ ಪರಮಾತ್ಮ ವಹಿಸಿದ. ಯಾಕೆ ಅಂತ ಭೀಮಸೇನ ದೇವರು ಇದ್ದರು. ಇದೇ ಸುಗ್ರೀವ ಮುಂದೆ ಕರ್ಣನಾಗ್ತಾನೆ, ಅವನ ಪಕ್ಷವನ್ನು ವಹಿಸಲಿಲ್ಲ. ಯಾಕಂದ್ರೆ ಅಲ್ಲಿ ಭೀಮಸೇನ ದೇವರು ಇದ್ದಿದ್ದಿಲ್ಲ. ಹಾಗಾಗಿ ಇದರಿಂದ ಏನು ತಿಳಿದು ಬರುತ್ತದೆ, ಹನುಮಂತ ದೇವರು, ಭೀಮಸೇನ ದೇವರು, ಮಧ್ವಾಚಾರ್ಯರು ಎಲ್ಲಿರ್ತಾರೋ ಅಲ್ಲಿ ಧರ್ಮ ಇರ್ತದೆ, ಅಲ್ಲೇ ನಾನು ಇರೋದು, ಅದೇ ಧರ್ಮ ಪಕ್ಷ ಅಂತ ದೇವರು ಅತ್ಯಂತ ಧರ್ಮಿಷ್ಠರಾದ ಧರ್ಮೋತ್ತಮರಾದಂತಹ ವಾಯುದೇವರು ಎಲ್ಲಿರ್ತಾರೋ ಅಲ್ಲೇ ನಾನು ಸೇರ್ತೇನೆ ಅಂತ ಸೇರಿದ. ಯಾಕೆ ಅಂತನ್ನೋದಕ್ಕೆ ಮುಂದೆ ಕಥೆ ಬರ್ತದೆ. ಅದರ ಪ್ರಕಾರ ನಾವು ಅರ್ಥ ಮಾಡಿಕೊಳ್ಳೋಣ. ಇಷ್ಟಾದಾಗ ಎಲ್ಲ ವಾನರು ಮನುಷ್ಯರು ಬಂದು ಅಂತ ಹೇಳಿ ಓಡಿ ಹೋಗ್ತಾ ಇದ್ದಾರೆ ಕಪಿಗಳು. ಈ ರಾಮ ಲಕ್ಷ್ಮಣ ಮತ್ತು ಎಲ್ಲರೂ ಬಂದದ್ದನ್ನು ನೋಡಿ, ಸೀತೆ ಬಂದದ್ದು ನೋಡಿ, ಮತ್ತೆ ಇಲ್ಲಿ ಮನುಷ್ಯರು ಬಂದರು ಅಂತ ಹೇಳಿ ವಾನರುಗಳೆಲ್ಲ ಓಡಿ ಹೋಗ್ಬಿಟ್ರು. ಆಗ ಎಲ್ಲ ಮತ್ತೆ ಕಪಿಗಳನ್ನು ಹನುಮಂತ ದೇವರೇ ಬರ್ರಿ, ಇಲ್ಲಿ ಹೋಗ್ಬೇಡ್ರಿ, ಬರ್ರಿ ಬರ್ರಿ ಅಂತ ಕರೆದು ಕೂಡಿಸಿ ರಾಮ ಅಂದ್ರೆ ಏನು, ಲಕ್ಷ್ಮಣ ಅಂದ್ರೆ ಏನು, ರಾಮನ ಸ್ವರೂಪ ಏನು, ಸೀತೆ ಯಾರು ಅಂತ ಹೇಳಿ ಕೂಡಿಸಿ ಎಲ್ಲ ಉಪದೇಶ ಮಾಡ್ತಾರೆ ಹನುಮಂತ ದೇವರು. ಏವಂ ಸುರಾಶ್ಚ ಪವನಸ್ಯ ವಶೇಯ ತೋತಃ ಸುಗ್ರೀವ ಮತ್ರ ತು ಪರತ್ರ ಸಶಕ್ರಸೂನುಂ ಸರ್ವೇಷಿತ ಹನುಮತಸ್ತದನುಗ್ರಹಾಯ. ಪರಮಾತ್ಮನಿಗೆ ಹನುಮಂತ ದೇವರ ಅನುಗ್ರಹ ಮಾಡುವ ಒಂದು ದೊಡ್ಡದಾದ ಉದ್ದೇಶ. ಸುಗ್ರೀವ ಎಲ್ಲ ಕಪಿಗಳಿಗೆ ಅನುಗ್ರಹ ಮಾಡುವ ಉದ್ದೇಶಕ್ಕಾಗಿ ಸುಗ್ರೀವನನ್ನು ಆಶ್ರಯಿಸಿದ. ಏನಿದು, ಯಾಕೆ ಅಂದರೆ ಮುಂದೆ ಸೀತಾದೇವಿ ಸಿಗಬೇಕಾಗಿದೆ. ಅದಕ್ಕಾಗಿ ಸೀತಾದೇವಿ ಸಿಗಬೇಕು ಅಂತ ಹೇಳಿ ಸೀತಾದೇವಿ ಸಿಗಬೇಕು ಅಂತ ಹೇಳಿ ಸುಗ್ರೀವನ ಹತ್ರ ಹೋದ್ಲ. ಸುಗ್ರೀವನ ಹತ್ರ ಹೋಗಿ ಸಹಾಯವನ್ನು ಕೇಳಿದ್ನ ರಾಮಚಂದ್ರ ದೇವರು. ಅದಕ್ಕೆ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ, ದೇವರಿಗೆ ಯಾವ ಸಹಾಯ ಬೇಕಾಗಿಲ್ಲ. ಮತ್ತು ಹೋದದ್ದು ಯಾಕೆ ಅಂದರೆ ಅವರಿಗೆ ಅನುಗ್ರಹ ಮಾಡೋದಕ್ಕಾಗಿ, ಅವರಿಗೆ ಪುಣ್ಯ ಬರಬೇಕಾಗಿತ್ತು. ಅದಕ್ಕಾಗಿ ಅವರ ಹತ್ರ ಹೋದ ದೇವರು. ಮತ್ತು ಅಷ್ಟೇ ಅಲ್ಲದೇನೆ ಹನುಮಂತ ದೇವರಲ್ಲಿದ್ದರು. ಹನುಮಂತ ದೇವರ
ಮತ್ತು ಹನುಮಂತ ದೇವರಿಗೆ ಅನುಗ್ರಹ ಮಾಡಬೇಕು ಅನ್ನೋ ಸಲುವಾಗಿ ಪರಮಾತ್ಮ ಹೋದ. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಬಹಳ ಶ್ರೇಷ್ಠವಾದಂತಹ ನಿರ್ಣಯ. ಯತ್ಪಾದ ಪಂಕಜರಜ ಶಿರಸಾಭಿವರ್ತಿ ಶ್ರೀರಬ್ಜಶ್ಚ ಗಿರಿಶಸ್ಸ ಲೋಕಪಾಲೈ. ಪರಮಾತ್ಮನ ಪಾದ ಪದ್ಮ, ಆ ಪದ್ಮಕ್ಕೆ ಇದ್ದಂತಹ ರಜಸ್ಸು ಧೂಳಿ, ಆ ಧೂಳಿಯನ್ನು ಬಯಸುವಂತಹ ಲಕ್ಷ್ಮೀದೇವಿ, ಬ್ರಹ್ಮದೇವರು, ರುದ್ರದೇವರು, ಲೋಕಪಾಲಕರು ಪರಮಾತ್ಮನ ಪಾದಕ್ಕೆ ಇದ್ದ ಧೂಳಿ ಸಿಕ್ಕರೆ ಸಾಕಪ್ಪ ನಮ್ಮ ಉದ್ಧಾರ ಇದೆ ಅಂತ ಬದುಕುವ ಈ ಎಲ್ಲ ಲಕ್ಷ್ಮ್ಯಾದಿ ಸಕಲ ದೇವತೆಗಳಿದ್ದಾಗ, ಇಷ್ಟು ಪರಮಾತ್ಮನ ಶಕ್ತಿ ಸಾಮರ್ಥ್ಯಗಳು ಇದ್ದಾಗ, ಈ ಕಪಿಗಳ ಸಹಾಯಕ್ಕಾಗಿ ಶತ್ರುಹನನೆ ರಾವಣ ಮೊದಲಾದ ದೈತ್ಯರನ್ನು ಸಂಹಾರ ಮಾಡೋದಕ್ಕಾಗಿ ದೇವರು ಕಪಿಗಳ ಸಹಾಯ ಪಡಿತಾನ. ಎಷ್ಟು ಹಾಸ್ಯಾಸ್ಪದ ಇದು! ಸಕಲ ಬ್ರಹ್ಮಾಂಡವನ್ನೇ ಪರಮಾತ್ಮ ಕುಟ್ಟಿ ಪುಡಿ ಮಾಡುವ ಸಾಮರ್ಥ್ಯ ಇದ್ದ ಭೀಮಸೇನ ದೇವರನ್ನೇ ಪರಮಾತ್ಮ ರಕ್ಷಿಸುವಾಗ ಇಂಥ ಕಪಿಗಳ ಸಹಾಯ ಯಾಕೆ ಬೇಕು ದೇವರಿಗೆ? ಬೇಕಾಗಿಲ್ಲ. ಸಮಾಗತೆ ರಾಗವೇ ಪ್ಲವಂಗ ಸಂಸ್ಥಾಪ್ಯಾಶು ಹರೀಂದ್ರಾನ್. ಹರಿಗಳು ಅಂದರೆ ಕಪಿಗಳು. ಕಪಿಗಳನ್ನು ಕೂಡಿಸಿ ವಿಷ್ಣುನ ಗುಣಾನ್ ಅನಂತಾನ್ ಸಹ, ಅನಂತವಾದ ಗುಣಗಳನ್ನು, ಪರಮಾತ್ಮನ ಗುಣಗಳನ್ನು ಕೊಂಡಾಡ್ತಾರೆ, ಹೇಳ್ತಾರೆ. ಏನು ಅವಸ್ಥೆ ಇದೆ ಎಲ್ಲ ಹೇಳಿ. ಸಾಕ್ಷಾತ್ ಬ್ರಹ್ಮಪಿತ, ಬ್ರಹ್ಮದೇವರ ತಂದೆ ಇವನು. ಯಾರಂತ ತಿಳಿದಿರಿ? ರಾಮ ಸಾಮಾನ್ಯನ? ನಾರ ಚೀರ ವಸ್ತ್ರಗಳನ್ನು ಉಟ್ಟುಕೊಂಡು ಧನುರ್ಬಾಣಗಳನ್ನು ಹಿಡ್ಕೊಂಡು ಬಂದಿದ್ದಾನೆ, ಕಾಡಿನಲ್ಲಿ ಓಡಾಡ್ತಾ ಇದ್ದಾನೆ ಅಂದರೆ ನಮ್ಮಂತೆ ಸಾಮಾನ್ಯನಾಗಿದ್ದಾನೆ ಅಂತ ತಿಳಿಬೇಡ್ರಿ ನೀವು ಅಂತ ಹೇಳಿ, ಅಸೌ ಬ್ರಹ್ಮಪಿತಾಸೌ ಇತ್ತೇತೆ ಅಸ್ಯ ಪಾದಯೋಪೇತೆ. ಆಗ ಹನುಮಂತ ದೇವರು ನಮಸ್ಕಾರ ಮಾಡಿದಾಗ ಹನುಮಂತ ದೇವರನ್ನು ಪರಮಾತ್ಮ ಎಬ್ಬಿಸಿ ಆಲಿಂಗನ ಮಾಡಿಕೊಂಡಿದ್ದಾನೆ. ಆಲಿಂಗನ ಮಾಡಿಕೊಂಡು ಬಹಳ ಸಂತೋಷದಿಂದ ಪರಮಾತ್ಮ, ಯದ್ಯಪಿ ಸೀತೆಯ ವಿಯೋಗದಿಂದ ದುಃಖ ಆದಂತೆ ತೋರಿಸ್ತಾ ಇದ್ದರೂ ಸಂತೋಷ ಪಟ್ಯ. ಉತ್ಥಾಪ್ಯ ಚೈನಮರವಿಂದ ದಯಾಯಿತಾಕ್ಷಃ ಚಕ್ರಾಂಕಿತೇನ ವರದೇನ ಕರಾಂಬುಜೇನ ಕೃತ್ವಾಟ ಸಂವಿಧಮನೇನ ನೃತೋಸ್ಥಿರಾಂಸ ಪಿತ್ಯ ರುರೋಹಸ ಹನುಮನ್ಸ ಲಕ್ಷ್ಮಣೇನ. ಲಕ್ಷ್ಮಣ ರಾಮ ಸೇರಿಕೊಂಡು ತಾನು ಆರೋಪ್ಯ ಚಾಂಸಯುಗಲಂ ಭಗವಂತಮೇನ. ಹನುಮಂತ ಇವರನ್ನು ಸುಗ್ರೀವನನ್ನು ಭೇಟಿ ಮಾಡಿಸ್ತಾರೆ ಹನುಮಂತ ದೇವರು. ಇವ ಸುಗ್ರೀವ ನಮ್ಮ ರಾಜ, ಹಾಗಾಗಿ ನೀನು ಇವನ ಜೊತೆಗೆ ಗೆಳತನ ಮಾಡಿಕೊಳ್ಳಬೇಕು. ನಿನ್ನ ಮುಂದೆ ಬೇಕಾದ ಎಲ್ಲ ಕೆಲಸಗಳನ್ನು, ಸೇವೆಗಳನ್ನು ಈ ಸುಗ್ರೀವ ಮಾಡುತ್ತಾನೆ ಅಂತ ಹೇಳಿದಾಗ ಸುಗ್ರೀವ ಒಂದು ಮಾತನ್ನು ಹೇಳ್ತಾನೆ. ನಾವು ಪ್ರತಿಜ್ಞೆಯನ್ನು ಮಾಡ್ತೇವೆ, ನೀನು ಮಾತುಗಳನ್ನೆಲ್ಲ ನಡೆಸಿಕೊಡ್ತೇನೆ, ಆದರೆ ನನ್ನಲ್ಲಿ ಆ ಶಕ್ತಿ ಬರಬೇಕು, ಆ ಸಾಮರ್ಥ್ಯ ಬರಬೇಕು ಅಂದರೆ ನನಗೆ ಪ್ರತಿಬಂಧಕನಾದ ನನ್ನ ಅಣ್ಣನಾದ ವಾಲಿ ನನ್ನಿಂದ ಸಾಯಬೇಕು. ನನ್ನ ಅಣ್ಣನಾದ ವಾಲಿ ಸಾಯಬೇಕು. ವಾಲಿ ನನ್ನ ಅಣ್ಣ, ಬಹಳ ಪರಾಕ್ರಮ, ಬಹಳ ಶಕ್ತಿ ಇದೆ ಅವನಿಗೆ. ಅವನಷ್ಟು ಶಕ್ತಿಶಾಲಿಗಳೇ ಯಾರಿಲ್ಲ. ಅಷ್ಟು ಬಾರಿ ನಾನು ಯುದ್ಧಕ್ಕೆ ಹೋದರೂ ನಾನು ಸೋತು ತಿರುಗಿ ಬಂದಿದ್ದೇನೆ. ಹಾಗಂತ ಹೇಳಿ ರಾಮನಿಗೆ ಆ ವಾಲಿಯ ಬಗ್ಗೆ ಹೇಳ್ತಾನೆ. ಸಖ್ಯಂ ಚಕಾರ ಹುತ ಭುಕ್ ಪ್ರಮುಖೆ. ಅಗ್ನಿಯನ್ನು ನಿರ್ಮಾಣ ಮಾಡಿ ಅಗ್ನಿ ಸಮಕ್ಷದಲ್ಲಿ ಸುಗ್ರೀವನಿಗೆ ಮತ್ತು ರಾಮಚಂದ್ರ ದೇವರಿಗೆ ಸಖ್ಯವನ್ನು ಬೆಳೆಸ್ತಾರೆ, ಪ್ರತಿಜ್ಞೆಯನ್ನು ಮಾಡಿಸ್ತಾರೆ. ಇವನ ಕೆಲಸವನ್ನು ಅವನು ಮಾಡ್ತಾನೆ, ಅವನ ಕೆಲಸವನ್ನು ಇವನು ಮಾಡ್ತಾನೆ ಅಂತ ಪರಸ್ಪರವಾಗಿ ಪ್ರತಿಜ್ಞೆಯನ್ನು ಮಾಡಿಸಿ, ಶುತ್ವಾಸ್ಯ, ಯಾಕೆ ಅಣ್ಣ ತಮ್ಮಂದರು ನೀವು ಯಾಕೆ ಜಗಳಾಡ್ತಾ ಇದ್ದೀರಿ? ಏನಾಯಿತು ಕಾರಣ? ಯಾಕೆ ಒಂದೇ ಕಡೆಗೆ ಇಲ್ಲ ನೀವು ಅಂತ ರಾಮಚಂದ್ರ ದೇವರು ಕೇಳಿದಾಗ ಸುಗ್ರೀವ ಎಲ್ಲ ಕಥೆಯನ್ನು ಹೇಳ್ತಾನೆ. ರಾಮಾಯಣದಲ್ಲಿ ಬಹಳ ವಿಸ್ತಾರವಾಗಿದೆ, ನಿಮಗೂ ಎಲ್ಲರಿಗೂ ಗೊತ್ತಿರುತ್ತದೆ ಸಾಮಾನ್ಯವಾಗಿ. ಏನಿಲ್ಲ, ನಾನು ನಮ್ಮ ಅಣ್ಣನ ಮೇಲೆ ಬಹಳ ಪ್ರೀತಿ ಮಾಡ್ತಿದ್ದೆ, ಗೌರವ ಇತ್ತು, ಎಲ್ಲ ಇತ್ತು. ಆದರೆ ಒಂದು ದಿವಸ ಏನಾಯಿತು, ದುಂದುಭಿ ಅಂತನ್ನುವ ದೈತ್ಯ, ಆ ದೈತ್ಯನ ಮಗ ಮಾಯಾಸುರ ಅಂತ ಹೇಳಿ ಭಾರಿ ಬಲಿಷ್ಠ, ಅವನ ಜೊತೆಗೆ ಅವನು ಬಂದು ವಾಲಿಗೆ ಯುದ್ಧಕ್ಕೆ ಕರೆದ. ಯಾರು ಯುದ್ಧಕ್ಕೆ ಕರೀತಾರೋ ಅವನನ್ನು ಎಂದೂ ವಾಲಿ ಇಲ್ಲ ಅಂತಿದ್ದಿಲ್ಲ, ಹೋಗ್ತಾ ಇದ್ದ. ಹೋದ, ಒಂದು ದೊಡ್ಡ ಗುಹೆಯಲ್ಲಿ ಅವ ಮಾಯಾಸುರ ಹೋಗಿಬಿಟ್ಟ. ಸುಗ್ರೀವ ನಾನು ಬರ್ತೇನೆ ಅಂತ ಹೇಳಿದಾಗ ವಾಲಿ ತಡೆದ. ನೀನು ಗುಹೆಯ ಹೊರಗಡೆ ನಿಂತಿರು, ಇವ ದುಷ್ಟ, ನಮ್ಮ ಪ್ರಜೆಗಳಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ, ಇವನು ಹೋಗಿ ಬಂದು ಬರ್ತೇನೆ ನಾನು ಅಂತ ಒಳಗಡೆ ಪ್ರವೇಶ ಮಾಡಿದ. ನಾನು ಬರುವವರೆಗೂ ಇಲ್ಲೇ ಇರುವಂತ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿದ ವಾಲಿ ಸುಗ್ರೀವನ ಹತ್ರ. ಹಾಗಾಗಿ ನಾನು ಅಲ್ಲೇ ನಿಂತೆ. ಎಷ್ಟು ದಿನಗಳ ಕಾಲ ನಿಂತೆ ಕೇಳು, ಎಷ್ಟು ದಿನಗಳ ಕಾಲ ನಿಂತೆ? 1 ತಿಂಗಳಲ್ಲ, 2 ತಿಂಗಳಲ್ಲ, 5 ತಿಂಗಳಲ್ಲ, 8 ತಿಂಗಳಲ್ಲ, 1 ವರ್ಷಗಳ ಕಾಲ ನಿಂತೆ. ಮಹಾಭಾರತ ವರ್ಣನೆ, ಭಾಗವತ, ರಾಮಾಯಣ ವರ್ಣನೆ ಮಾಡ್ತದೆ ಅದನ್ನು. 1 ವರ್ಷಗಳ ಕಾಲ ನಿಂತೆ ನಾನು. ನಿಂತರೂ ಬರಲೇ ಇಲ್ಲ ನಮ್ಮಣ್ಣ ವಾಲಿ.
ಅನಂತರದಲ್ಲಿ 1 ವರ್ಷ ಆದ ಮೇಲೆ ಒಳಗಡೆ ಜೋರಾದ ಧ್ವನಿ ಬರ್ತಾ ಇದೆ. ಅಲ್ಲಿಂದ ಹೊರಗೆ ರಕ್ತ ಹರಿತಾ ಬಂತು. ಓ, ಹಾಗಾದರೆ ನಮ್ಮಣ್ಣ ಸತ್ತ. 1 ವರ್ಷ ಆಯಿತು. ಒಳಗಡೆ ಈ ಅಸುರನ ಬಳಗ, ದೈತ್ಯರು ಮತ್ತು ಎಷ್ಟು ಜನ ರಾಕ್ಷಸರಿದ್ದಾರೋ ಗೊತ್ತಿಲ್ಲ, ಒಬ್ಬನೇ ಹೋಗಿದ್ದಾನೆ, ಹಾಗಾಗಿ ಸತ್ತು ಹೋಗಿರಬಹುದು ಅಂತ ತಿಳಿದು 1 ವರ್ಷಗಳ ಕಾಲ ನಿಂತು ನಾನು ಮತ್ತೆ ನಮ್ಮ ಊರಿಗೆ ಬಂದೆ, ರಾಜ್ಯಕ್ಕೆ ಬಂದೆ. ಇನ್ನು ರಾಜ್ಯ ಸಿಂಹಾಸನ ಮೇಲೆ ಯಾರೂ ಇಲ್ಲ ಅಂತ ಹೇಳಿ ನಾನೇ ಸಿಂಹಾಸನವನ್ನು ಏರಿ ಕೂತು ರಾಜನಾದೆ. ಕೂತು ಸ್ವಲ್ಪ ದಿನಗಳ ಕಾಲ ಆಗಿತ್ತು. ಅಷ್ಟರೊಳಗೆ ವಾಲಿ ಹೊರಗೆ ಬಂದ. ಬರುವಾಗ ಆ ಗುಹೆಯಿಂದ ಯಾರೂ ಹೊರಗೆ ಬರಬಾರದು ಅಂತ ಹೇಳಿ ಬೆಟ್ಟದಂಥ ದೊಡ್ಡ ಕಲ್ಲು ಹೊರಗಿಟ್ಟು ಬಂದೆ ನಾನು. ವಾಲಿ ಬರಬಾರದಂತಲ್ಲ, ವಾಲಿಯನ್ನು ಕೊಂದ ದೈತ್ಯ ಹೊರಗೆ ಬಂದು ಮತ್ತೆ ನಮಗೆ ಪೀಡೆ ಕೊಡಬಾರದು ಅಂತ ದೊಡ್ಡ ಕಲ್ಲನ್ನು ಎಲ್ಲರ ಕಡೆಯಿಂದ ಇಡಿಸಿ ನಾನು ಒಳಗೆ ಬಂದೆ, ಹೊರಗೆ ರಾಜ್ಯಕ್ಕೆ ಬಂದೆ, ಸಿಂಹಾಸನ ಮೇಲೆ ಕೂತಿದ್ದೆ. ಸ್ವಲ್ಪ ದಿನಗಳ ಕಾಲದಲ್ಲಿ ವಾಲಿ ಆ ಬೆಟ್ಟವನ್ನು ಒಡೆದು ಗುಹೆಯಿಂದ ಹೊರಗೆ ಬಂದ. ಹೊರಗೆ ಬಂದು ನನ್ನ ಜೊತೆ ಯುದ್ಧಕ್ಕೆ ಬಂದುಬಿಟ್ಟ. ಯಾಕೆ? ನಾನು ಮಾಡಿದ್ದು ಏನು ಅದರ ವಿಪರೀತವಾಗಿ ತಿಳಿದುಕೊಂಡು ಬಿಟ್ಟ ವಾಲಿ. ರಾಜ್ಯದ ಸಿಂಹಾಸನಕ್ಕಾಗಿ ನಾನು ಹೊರಗೆ ಬರಬಾರದು ಅಂತ ಹೇಳಿ ಬೆಟ್ಟವನ್ನು ಅಡ್ಡಿಟ್ಟು ಸಿಂಹಾಸನವನ್ನು ಏರಿ ರಾಜ್ಯ ಆಳ್ತಾ ಇದ್ದಾನೆ, ದುಷ್ಟ ಇವನು ಅಂತ ಹೇಳಿ ಯುದ್ಧಕ್ಕೆ ಬಂದ. ನಾನು ಆವಾಗ ಯುದ್ಧಕ್ಕೆ ಬರೋಕ್ಕಿಂತ ಮುಂಚೆ ವಾಲಿಯಲ್ಲಿ ಪ್ರಾರ್ಥನೆ ಮಾಡಿದೆ. ಇಲ್ಲ, ನೀನು ಬಂದಿಲ್ಲ ಅಂತ ಹೇಳಿ ನಾನು ಸಿಂಹಾಸನ ತುದ್ದು, ನಾನು ನಿನ್ನ ದಾಸ, ಮೊದಲಿಗೆ ಹೇಗೆ ನಿನ್ನ ಜೊತೆಗಿದ್ನೋ ಹಾಗೇ ಇರ್ತೇನೆ. ನೀವು ಯುದ್ಧ ಆಡೋದು ಬೇಡ ಅಂತ ಎಷ್ಟೆಲ್ಲ ಹೇಳಿದ್ರು ಕೇಳಲಿಲ್ಲ. ಯುದ್ಧಕ್ಕೆ ಬಂದ, ನನ್ನ ಹೊಡೆದ, ಓಡಿಸಿ ಕಳಿಸಿಬಿಟ್ಟ ನನ್ನನ್ನು. ವಾಲಿಯ ಭಯದಿಂದ ನಾನು ಎಲ್ಲಿ ತಿರುಗಾಡಿದೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತು ತುಂಬಿ ಎಲ್ಲ ಕಡೆಗೆ ಅಡ್ಡಾಡಿದೆ. ಅಡ್ಡಾಡಿ ಕೊನೆಗೆ ಇನ್ನೇನಪ್ಪ, ವಾಲಿ ಎಲ್ಲಿ ಹೋದರೂ ನನ್ನನ್ನು ಬಿಡುವುದಿಲ್ಲ, ಸಿಕ್ಕಲ್ಲೆಲ್ಲ ಹೊಡಿತಾನೆ ನನಗೆ. ಹಾಗೆ ಹೊಡಿತಾ ಇದ್ದ ವಾಲಿ, ಜರ್ಜರಿತರನ್ನಾಗಿ ಮಾಡಿಬಿಡ್ತಿದ್ದ. ಅಷ್ಟು ಸಿಟ್ಟು ಬಂದಿತ್ತು ವಾಲಿಗೆ. ವಾಲಿ ಮುಂದೆ ಯಾರು ಬರ್ತಾರೋ ಅವರ ಶಕ್ತಿ ಸಾಮರ್ಥ್ಯಗಳೆಲ್ಲ ವಾಲಿಯಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಆ ವರ ಇತ್ತು ವಾಲಿಗೆ. ಹಾಗಾಗಿ ಸುಗ್ರೀವ ಸೋತು ಹೋಗ್ಬಿಟ್ಟಿದ್ದ. ಕೊನೆಗೆ ಇಲ್ಲಿ ಮೃಷ್ಯಮೂಕ ಪರ್ವತ, ಈ ಪರ್ವತ ಹತ್ತಿರ ನಾನು ಬಂದಿದ್ದೆ. ಯಾಕೆ ಗೊತ್ತಾ ಇಲ್ಲಿ ಬಂದದ್ದು ನಾನು? ಯಾಕೆ ಬಂದೆ ಅಂತಂದರೆ, ಇಲ್ಲಿ ಒಂದು ದಿವಸ ಏನಾಯಿತು, ಈ ಮಾಯಾಸುರ ಅಂತ ಏನಿದ್ದಾನಲ್ಲ, ಕೇಳ್ರಿ ಎಲ್ಲರೂ ಕಥೆಯನ್ನು ಕೇಳ್ರಿ. ಮಾಯಾಸುರ, ಆ ಮಾಯಾಸುರನ ತಂದೆ ದುಂದುಬಿ. ಆ ದುಂದುಬಿಯನ್ನು ಸಂಹಾರ ಮಾಡಿದ. ಆ ದುಂದುಬಿನು ಮಹಾ ಸಾಮರ್ಥ್ಯ, 1000 ಆನೆಗಳ ಬಲ ಇತ್ತು ಆ ದುಂದುಬಿಗೆ. ತನ್ನ ಶಕ್ತಿಯನ್ನು ತೋರಿಸಬೇಕು, ಯಾರಾದರೂ ಮುಂದೆ ಬರಬೇಕು ಅಂದರೆ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ಮೊದಲ ಬಾರಿಗೆ ಏನೋ ಒಂದು ತಯಾರು ಮಾಡಿರ್ತಾರೆ, ಅದನ್ನು ಪ್ರಯೋಗ ಮಾಡಲಿಕ್ಕೆ ಯಾರೋ ಒಬ್ಬರು ಬೇಕಾಗಿರ್ತದೆ, ಏನೋ ಒಂದು ಪದಾರ್ಥ ಬೇಕಾಗಿರ್ತದಲ್ಲ. ಹಾಗಿದ್ದಂತೆ ಈ ಶಕ್ತಿಯನ್ನು ಪಡೆದ ದುಂದುಬಿಗೆ ಏನೋ ಒಂದು ಬೇಕಾಗಿ ಸಮುದ್ರದ ಮುಂದೆ ಹೋಗಿ ನಿಂತು, ಸಮುದ್ರದ ಮುಂದೆ ಹೋಗಿ ನಿಂತು ಸಮುದ್ರ ಜೊತೆ ಯುದ್ಧ ಆಡಬೇಕು ಅಂದರೆ ಅವನು ಸಗರ ರಾಜ. ವರ್ಣ ಬಂದು ಹೇಳಿದ, ನನ್ನ ಒಳಗೆ ಎಲ್ಲ ಬಳಗಂದ್ರಿದ್ದಾರಪ್ಪ, ಎಷ್ಟೋ ಜನ ಇದ್ದಾರೆ, ಅವರೆಲ್ಲ ತೊಂದರೆ ಆಗ್ತವರಿಗೆಲ್ಲ. ಹಾಗಾಗಿ ನೀನು ಮೇರು ಪರ್ವತಕ್ಕೆ ಹೋಗು, ಪರ್ವತದ ಹತ್ರ ಹೋಗಿ ನೀನು ಅಲ್ಲಿ ಯುದ್ಧ ಆಗು. ಆ ಪರ್ವತ ಹೇಳಿತು, ಅಲ್ಲಿ ಹೋಗಿ ನಿಂತು ತಾನು ಹೋಗಿ ಆ ದುಂದುಬಿ ಕೋಣದ ಮೇಷದ ರೂಪದಲ್ಲಿ ಇತ್ತು ದುಂದುಬಿ. ಅದು ಮತ್ತು ಪರ್ವತದ ಹತ್ರ ಹೋಗಿ ತನ್ನ ಕೋಡಗಳನ್ನು ಹೋಗಿ ಚುಚ್ಚಿ ದಬ್ಬಿ ಅದನ್ನು ಒಡಿಬೇಕು ಅಂತ ಹೋದಾಗ ಆ ಪರ್ವತದ ರಾಜ ಬಂದ. ಅವನು ಹೇಳ್ತಾನೆ, ಇಲ್ಲೆಲ್ಲ ತಪಸ್ವಿಗಳು ತಪಸ್ಸು ಮಾಡ್ತಾ ಇದ್ದಾರೆ, ನನ್ನ ಪರ್ವತದಲ್ಲಿ ತೊಂದರೆ ಆಗ್ತದೆ, ನೀವೊಂದು ಕೆಲಸ ಮಾಡು, ನಿನ್ನ ಶಕ್ತಿ ಬಲಪ್ರಯೋಗ ಆಗಬೇಕು ಅಂದರೆ ಆ ಬಲಪ್ರಯೋಗವನ್ನು ತಡೆಯುವ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಯಾರು? ವಾಲಿ. ಆ ವಾಲಿ ಹತ್ರ ಹೋಗಿ ಯುದ್ಧಾಡು, ನಿನಗೆಲ್ಲ ಬರೋಬ್ಬರಿ ಆಗ್ತದೆ ಅಂತಂದಾಗ ವಾಲಿ ಹತ್ರ ಹೋದಾಗ ವಾಲಿ ಅತ್ಯಂತ ಸಮರ್ಥ. ಹಾಕಿ ತಿರುವಿ ಎತ್ತಿ ಕುಟ್ಟಿ ಅಪ್ಪಳಿಸಿಬಿಟ್ಟ ಧಡಲ್ಲ ಅಂತ ಭೂಮಿಗೆ. ಕುಟ್ಟಿದ್ದಕ್ಕೆ ಆ ದುಂದುಬಿಯ ದೇಹ ಒಡೆದು ರಕ್ತ ಎಲ್ಲ ಕಡೆಗೆ ಚಿಮ್ಮಿದೆ. ಮತಂಗರು ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಮತಂಗರು ಯಾರು? ತಪಸ್ಸನ್ನು ಮಾಡ್ತಾ ಇದ್ದಾರೆ. ತಪಸ್ಸನ್ನು ಮಾಡುವ ಸಂದರ್ಭದಲ್ಲಿ ಆ ರಕ್ತ ಬಂದು ಸಿಡಿಯಿತು. ರಾಮಾಯಣದಲ್ಲಿ ಬಂದ ಕಥೆ ಇದು, ವಿಸ್ತಾರವಾಗಿ ಇದೆ. ತಪಸ್ಸನ್ನು ಮಾಡ್ತಾ ಇದ್ದಾರೆ. ತಪಸ್ಸನ್ನು ಮಾಡ್ತಾ ಇದ್ದಾಗ ಆ ರಕ್ತ ಬಂದು ಸಿಡಿದಾಗ ಸಿಟ್ಟಾಯಿತು ಅವರಿಗೆ, ಮತಂಗರೇ ಸಿಟ್ಟಾಯಿತು. ಸಿಟ್ಟಾದಾಗ ಶಾಪ ಕೊಡ್ತಾರೆ, ಈ ದುಷ್ಟಕರ್ಮ ಕೃತ್ಯವನ್ನು ಯಾರು ಮಾಡಿದ್ದಾನೋ ಅವನು ಈ ಸ್ಥಳಕ್ಕೆ ಬಂದರೆ ತಲೆ ಶೀಳಿ ಹೋಗಲಿ ಒಂದು ಅಂತ ಶಾಪ ಕೊಡ್ತಾನೆ.
ಹಾಗಾಗಿ ಈ ಸುದ್ದಿ ವಾಲಿಗೂ ಮುಟ್ಟಿತು. ಹಾಗಾಗಿ ವಾಲಿ ಈ ಮೃಷ್ಯಮುಖ, ಅದು ಯಾವುದು ಸ್ಥಳ ನಾವೆಲ್ಲ ನಿಂತೀವಲ್ಲ, ರಾಮನ ಮುಂದೆ ಸುದ್ದಿ ಹೇಳ್ತಾ ಇದ್ದಾನೆ ಸುಗ್ರೀವ, ಸಖ್ಯ ಗೆಳೆತನವನ್ನು ಬೆಳೆಸಿ ಆದ ಮೇಲೆ. ಈ ಮೃಷ್ಯಮುಖ ಪರ್ವತ ಏನಿದೆಯಲ್ಲ, ಈ ಪರ್ವತದ ಸ್ಥಳನೇ ಅದು ಮತಂಗರು ಶಾಪ ಕೊಟ್ಟಿದ್ದು. ಈ ಸ್ಥಳಕ್ಕೆ ಬಂದರೆ ಒಂದು ತಲೆ ಶೀಳು ಹೋಗ್ತದೆ ಅಂತ ಅವನಿಗೆ ಸುದ್ದಿ ಗೊತ್ತಾಯಿತು. ಹಾಗಾಗಿ ಇಲ್ಲಿ ಬರುವುದಿಲ್ಲ ಅಂತ ಖಾತ್ರಿ ಇತ್ತು ನನಗೆ, ಹಾಗಾಗಿ ನಾನು ಇಲ್ಲಿ ಇದ್ದೇನೆ. ಇಲ್ಲದೇ ಇದ್ರೆ ಎಲ್ಲಿ ಹೋದರೂ ವಾಲಿ ನನ್ನ ಬಿಟ್ಟಿಲ್ಲ, ಹೊಡೆದು ಹಾಕಿದ್ದಾನೆ ನನ್ನ ಅಂತ ಹೇಳಿ ತನ್ನ ಪೂರ್ವ ವೃತ್ತಾಂತವನ್ನು ವಾಲಿಗೆ, ಸುಗ್ರೀವಿಗೆ, ವಾಲಿ ಮತ್ತು ಸುಗ್ರೀವರಲ್ಲಿ ಜಗಳಕ್ಕೆ, ದ್ವೇಷಕ್ಕೆ ಕಾರಣವಾದ ಎಲ್ಲ ಸುದ್ದಿಯನ್ನು ಹೇಳಿದೆ. ನನ್ನನ್ನು ತಪ್ಪು ತಿಳಿದಿದ್ದಾನೆ, ನನ್ನನ್ನು ದ್ವೇಷ ಮಾಡ್ತಾನೆ ಅಂತ ಹೇಳಿ ಸುದ್ದಿಯನ್ನು ತಾನು ತಿಳಿಸಿದಾಗ ಆಗಲಿ ಅವನು ಬಹಳ ಸಮರ್ಥ, ಶಕ್ತಿ ಸಾಮರ್ಥ್ಯ ಅವನಿಗಿದೆ, ನೀನು ಅವನನ್ನು ಕೊಲ್ತಿ ಅಂತ ನೀ ಹೇಳಿದರೆ ನಾನು ಹೇಗೆ ವಿಶ್ವಾಸ ಮಾಡಲಿ? ನಿನ್ನನ್ನು ನಂಬಿಕೊಂಡು ನಾನು ಯುದ್ಧಕ್ಕೆ ಹೋಗಬೇಕು, ಮತ್ತು ನನ್ನನ್ನು ಹೊಡೆದು ಹಾಕಿದರೆ ನಾನು ಏನು ಮಾಡಲಿ ಅಂದಾಗ ಪ್ರಹಸನ್ ಲಕ್ಷ್ಮಣೋ ಅಬ್ರವಿ, ಲಕ್ಷ್ಮಣ ನಕ್ಕು ಒಂದು ಮಾತನ್ನು ಹೇಳ್ತಾನೆ, ಸುಗ್ರೀವ, ನಮ್ಮಣ್ಣ ನಿಮ್ಮಣ್ಣನ್ನ ಕೊಲ್ತಾನೆ ಅಂತನ್ಲಿಕ್ಕೆ ವಿಶ್ವಾಸ ಬರಲಿಕ್ಕೆ ಏನು ಮಾಡ್ಬೇಕು ಹೇಳಪ್ಪ? ರಾಮ ನಿನ್ನ ಅಣ್ಣನಾದ ವಾಲಿಯನ್ನು ಕೊಂದು ಹಾಕ್ತಾನೆ ಅಂತ ನಿನಗೆ ವಿಶ್ವಾಸ ಬರಬೇಕಾದ್ರೆ ನಮ್ಮ ರಾಮ ಏನು ಮಾಡ್ಬೇಕು ಹೇಳು ಅಂದ. ಕಸ್ಮಿನ್ ಕರ್ಮಾಣಿ ನಿವೃತ್ತೆ ಶ್ರದ್ಧದ್ಯಾತ್ ವಾಲಿನೋ ವಧಂ, ವಾಲಿ ವಧಕ್ಕೆ ನಿನಗೇನು ವಿಶ್ವಾಸ ಬರಬೇಕು ಹೇಳು, ರಾಮ ಮಾಡ್ತಾನೆ ಅದನ್ನು ಅಂದಾಗ, ಓ ಹೌದಾ ಅಂದ್ರೆ ಬರ್ರಿ ಇಲ್ಲ ಅಂತ ಹೇಳಿ ಈ ದುಂದುಬಿಯ ದೇಹ ಬಿದ್ದಿತ್ತು, ಸತ್ತು, ಅದೆಲ್ಲ ಮೇಲಿನ ಚರ್ಮ ಮಾಂಸ ಎಲ್ಲ ಹೋಗಿತ್ತು, ಅಸ್ಥಿ ಮಾತ್ರ ಉಳಿದಿತ್ತು, ಪರ್ವತಾಕಾರವಾದ ಅಸ್ಥಿ, 1000 ಆನೆಗಳ ಬಲ ಇತ್ತು ದುಂದುಬಿಗೆ. ಅಂಥ ದುಂದುಬಿಯನ್ನು ವಾಲಿ ಆರಾಮಾಗಿ ಅನಾಯಾಸೆಯನ್ನು ಕಂದು ಹಾಕಿದ್ದಾನೆ. ಆ ದುಂದುಬಿಯ ದೇಹವನ್ನು ಅಳ್ಳಾಡಿಸ್ಬಿಟ್ರೆ ಸಾಕು, ರಾಮ ವಾಲಿಯನ್ನು ಸಂಹಾರ ಮಾಡ್ತಾನೆ ಅಂತನ್ಲಿಕ್ಕೆ ನಾನು ಒಪ್ತೇನೆ ಅಂತ ಹೇಳ್ತಾನೆ. ಆಗಲಿ ಅಂತ ಹೇಳಿ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಆಗಲಿ ಅಂತ ಹೇಳಿ ಆ ಕೇವಲ ದುಂದುಬಿತನಂ ಸೀತಾನುಮಾರ್ಗಣ ಕೃತೇತ ಸ ವಾಲಿನೈವ ಕ್ಷಿಪ್ತಾಂ ಸ ದುಂದುಬಿತನಂ ಸಮದರ್ಚ ವೀಕ್ಷೈವತಾಂ ರಾಮದೇವ ಸೋಂಗುಷ್ಟ ಮಾತ್ರಚನ, ಕೇವಲ ಅಂಗುಷ್ಟದ ಸ್ಪರ್ಶದಿಂದ ಮಾತ್ರಚಲನ ಅತಿಲೀಲ ಏವ, ಅದು ಹೋಗಿ ಹೋಗಿ ಎಲ್ಲಿ ಹೋಯಿತು? ಪರ್ವತವನ್ನೆಲ್ಲ ಭೇದಿಸಿ ರಸಾತಲಕ್ಕೆ ಹೋಯಿತು. ರಾಮದೇವರಿಗೆ ಬುದ್ಧಿ ಇಲ್ಲೇಲ್ವಾ? ರಾಮದೇವರಿಗೆ ವಿಚಾರ ಮಾಡುವ ಶಕ್ತಿ ಇಲ್ವಾ? ಅವನೇನು ಹೇಳಿದ, ಅವನ ಮಾತನ್ನು ಕೇಳಿ ಆ ಪರ್ವತಾಕಾರ ದೇಹದಲ್ಲಿದ್ದ ದುಂದುಬಿಯ ಅಸ್ಥಿಗಳಿಗೆ ಒದ್ದು ಬಿಟ್ನ ರಾಮ. ರಾಮನಿಗೆ ಅದೊಂದೇ ಕೆಲಸ ಇಲ್ಲ, ಇವನಿಗೆ ವಾಲಿಯನ್ನು ಸಂಹಾರ ಮಾಡುವ ಶಕ್ತಿ ನನಗಿದೆ ಅಂತ ವಾಲಿಗೆ ತೋರಿಸುವುದು ಒಂದಿತ್ತು. ಅಷ್ಟೇ ಅಲ್ಲ, ರಸಾತಲದಲ್ಲಿ ಅನೇಕ ದೈತ್ಯರಿದ್ದರು. ಆ ದೈತ್ಯರೆಲ್ಲ ಈ ದುಂದುಬಿಯ ದೇಹದಿಂದ ಸತ್ತೋದರು ಅಂತ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಸರ್ವಾನ್ ವಿದಾರ್ಯ ದಿತಿಜರಾದಂತಹ ರಾಕ್ಷಸರು ರಸಾತಲದಲ್ಲಿ ಇದ್ದವರೆಲ್ಲ ಸತ್ತು ಹೋದರು. ಅಷ್ಟಾದರೂ ಅವನಿಗೆ ವಿಶ್ವಾಸ ಬರಲಿಲ್ಲ. ವಾಲಿ ಯಾವಾಗೋ ಕೊಂದಿದ್ದ, ಅಸ್ಥಿಗಳು ಕೇವಲ ಹೌರಾಗಿದ್ದು, ಅದೇನು ವಜ್ಜಿದ್ದಿದ್ದಿಲ್ಲ, ಅದನ್ನು ಎತ್ತಿ ಬಿಸಾಕಿದ್ದಾನೆ. ಅಷ್ಟಕ್ಕೆ ನನಗೆ ವಿಶ್ವಾಸ ಬರಲಿಲ್ಲ. ಮತ್ತೇನು ಮಾಡಬೇಕಪ್ಪ ಹಂಗಂದ್ರೆ? ಏನಿಲ್ಲ, ಇಲ್ಲಿ 7 ತಾಲ ವೃಕ್ಷಗಳಿವೆ. 7 ತಾಲ ವೃಕ್ಷಗಳಿವೆ. ಆ ತಾಲ ವೃಕ್ಷದ ಒಂದು ಕೊಂಬೆ, ಆ ಕೊಂಬೆಗೆ ಇದ್ದಂತಹ ಮತ್ತು ಪತ್ರಗಳು, ಆ ಪತ್ರದಲ್ಲಿ ಇದ್ದ ಒಂದು ಎಲೆಯನ್ನು ಅಳ್ಳಾಡಿಸಲು ಸಮರ್ಥನಾಗಿದ್ದಾನೆ ವಾಲಿ. ಅಷ್ಟು ಮಹಾ ಮತ್ತು ದೈತ್ಯರು ಎಲ್ಲರೂ ಆ ವೃಕ್ಷ ರೂಪದಲ್ಲಿ ನಿಂತು ತಪಸ್ಸನ್ನು ಮಾಡ್ತಾ ಇದ್ರು ಅಲ್ಲೆಲ್ಲ. ಹಾಗಾಗಿ ಅಂಥ ಬಲಿಷ್ಠವಾದ ವೃಕ್ಷಗಳು ಆ ವೃಕ್ಷವನ್ನು ಅಳ್ಳಾಡಿಸ್ಲಿಕ್ಕಾಗಲಿಲ್ಲ ವಾಲಿಗೆ, ನಾನು ನೋಡಿದ್ದೇನೆ ಅಂತ ಸುಗ್ರೀವ ಹೇಳ್ತಾ ಇದ್ದಾನೆ. ಕೊಂಬೆಯನ್ನು ಅಳ್ಳಾಡಿಸ್ಲಿಕ್ಕಾಗಲಿಲ್ಲ. ಕೊಂಬೆಗೆ ಇದ್ದಂತಹ ಒಂದು ತಪ್ಪಲನ್ನು ಮಾತ್ರ ಅಲ್ಲಾಡಿಸಿದ. ಹಾಗಾಗಿ ಈ ಎಲ್ಲ 7 ವೃಕ್ಷಗಳನ್ನು ಅಲ್ಲ, ಒಂದು ವೃಕ್ಷವನ್ನು ಛೇದನ ಮಾಡಿದ ಸಾಕು, ರಾಮ ವಾಲಿಯನ್ನು ಸಂಹಾರ ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ ಅಂತ ನಾನು ತಿಳಿತೇನೆ ಅಂದಾಗ ರಾಮ ಏನೂ ವಿಚಾರ ಮಾಡಿಲ್ಲ. ಒಂದು ಬಾಣವನ್ನು ತಗೊಂಡ, ಆ ಬಾಣವನ್ನು ತೆಗೆದುಕೊಂಡು 7 ವೃಕ್ಷಗಳನ್ನು ಛೇದನ ಮಾಡಿ ಒಗೆದುಬಿಟ್ಟ ರಾಮ. 7 ವೃಕ್ಷಗಳನ್ನು ಕತ್ತರಿಸಿ ಒಗೆದುಬಿಟ್ಟ. ಮತ್ತು ಸಾಮಾನ್ಯವಾಗಿ ಕ್ರಮವಾಗಿ ಮತ್ತು ವೃಕ್ಷಗಳು, ಒಂದು ವೃಕ್ಷ ಹೀಗಿದೆ, ಅದಾದಮೇಲೆ ಹೀಗೆ ಒಂದು ವೃಕ್ಷ ಇದೆ, ಅದಾದಮೇಲೆ ಹೀಗೆ ಒಂದು ವೃಕ್ಷ ಇದೆ, ನೇರವಾಗಿ ವೃಕ್ಷಗಳಿದ್ದರೆ ಬಾಣದಿಂದ ಅದನ್ನು ಛೇದನ ಮಾಡ್ಕೊತ ಹೋಗ್ಬೋದು.
ವಾದರಾಜ ತೀರ್ಥ ಶ್ರೀಪಾದಗಳು ಹೇಳ್ತಾರೆ, ಮಂಡಲಾಕಾರವಾಗಿ ವೃಕ್ಷ ಇತ್ತು, ಹೀಗೆ ಚೌಕಾಗಿ ಇಲ್ಲೊಂದು ವೃಕ್ಷ, ಇಲ್ಲೊಂದು ವೃಕ್ಷ, ಇಲ್ಲೊಂದು ವೃಕ್ಷ, ಇಲ್ಲೊಂದು ವೃಕ್ಷ, ಹೀಗೆ 4, 5 ಹೀಗೆ 7 ವೃಕ್ಷಗಳು ಬೇರೆ 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 ಅವಸ್ಥೆಯಲ್ಲಿದ್ದು ರಾಮನ ಬಾಣ ಅದನ್ನೆಲ್ಲವನ್ನು ಹುಡುಕಿ ಹೊಡೆದಿದೆ. ಹೊಡೆದು ಏನಾಗಿದೆ ಅಂತಂದರೆ, ಎಲ್ಲರೂ ಬ್ರಹ್ಮದೇವರ ವರದಿಂದ ತೃಪ್ತರಾದಂತಹ ಪಾತಾಳದಲ್ಲಿದ್ದಂತಹ ಕುಮುದಿ ಅಂತನ್ನುವ ರಾಕ್ಷಸರ ಒಂದು ದೊಡ್ಡದಾದ ಸಮುದಾಯ, ಆ ಸಮುದಾಯವನ್ನು ಎಲ್ಲ ಪರ್ವತವನ್ನು ಭೇದಿಸಿ ಆ ವೃಕ್ಷಗಳು ಹೋಗಿ ಆ ರಾಕ್ಷಸರ ಸಮೂಹವನ್ನು ಕೊಂದು ಹಾಕಿದೆ. ಅದನ್ನು ನೋಡಿ ಅಬ್ಬಾ ಅಂತಂದ ಸುಗ್ರೀವ. ಇನ್ನು ಮೇಲೆ ರಾಮನ ಮೇಲೆ ವಿಶ್ವಾಸ ಮಾಡಲಿಕ್ಕೇನು ಕಾಜಿ ಇಲ್ಲ. ಯಾಕಂದ್ರೆ ನಮ್ಮಣ್ಣ ಈ ವೃಕ್ಷದ ಒಂದು ಎಲೆಯನ್ನು ಅಲ್ಲಾಡಿಸ್ಲಿಕ್ಕೆ ಆಗ್ತಿದ್ದಿಲ್ಲ, ಅಷ್ಟು ಸಮರ್ಥವಾದ ವೃಕ್ಷಗಳು ಇವೆಲ್ಲ. ಅಂಥದ್ದು 7 ವೃಕ್ಷಗಳನ್ನು ಒಡೆದು ಛೇದನ ಮಾಡಿ ಆ ವೃಕ್ಷಗಳನ್ನು ಒಡೆದು 7 ಪರ್ವತ 7 ಲೋಕಗಳನ್ನು ಭೇದಿಸಿ ತಳಗೆ ಹೋಗಿದೆ, ಪಾತಾಳಕ್ಕೆ ಹೋಗಿ ಎಲ್ಲ ದೈತ್ಯರನ್ನು ಕೊಂದು ಹಾಕಿದೆ. ಅಂದರೆ ರಾಮನ ಬಾಣ, ರಾಮನ ಶಕ್ತಿ ಸಾಮರ್ಥ್ಯಗಳು ಬಹಳಷ್ಟು ಇದೆ ಅಂತ ನಾನು ತಿಳಿದೆ. ಬಹಳ ಸಂತೋಷವಾಯಿತು. ಇನ್ನು ಮೇಲೆ ನಾನು ನೀನು ಹೇಳಿದಂತೆ ಆ ಸುಗ್ರೀವನ ಅಂದರೆ ವಾಲಿ ಜೊತೆಗೆ ಯುದ್ಧ ಮಾಡುತ್ತೇನೆ ಅಂತ ಕಥೆಯನ್ನು ಶ್ರೀಮದಾಚಾರ್ಯರು ರಾಮಾಯಣದಲ್ಲಿ ಇದ್ದ ಕಥೆಯನ್ನು ನಿರ್ಣಯಾತ್ಮಕವಾಗಿ ತಿಳಿಸಿಕೊಡ್ತಾರೆ. ಯಾಕೆ ವಾಲಿ ಪರೀಕ್ಷೆ ಮಾಡಿದ? ಒಂದು ವೃಕ್ಷವನ್ನು ಅಥವಾ ಒಂದು ಗಿಡ, 2 ತೊಪ್ಪಲನ್ನು, 2 ಮತ್ತೇನದು ಎಲೆಗಳನ್ನು ಛೇದನ ಮಾಡಿ ಒಗೆದು ಬಿಟ್ಟರೆ ಸಾಕು, ನನಗೆ ವಿಶ್ವಾಸ ಬರ್ತದೆ ಅಂತ ಹೇಳ್ಬೋದಾಗಿತ್ತು. ಹಂಗೆ ಮಾಡಲಿಲ್ಲ. ಯಾಕಂದರೆ ಯಾವ ಮನುಷ್ಯನಿಗೆ ಎಷ್ಟು ಶಕ್ತಿ ಇರ್ತದಲ್ಲ, ಆ ಮನುಷ್ಯನಿಗಿಂತೂ 4 ಪಟ್ಟು ಹೆಚ್ಚಿನ ಶಕ್ತಿ ಬೇಕು ಗೆಲ್ಲಿಕ್ಕೆ. ಒಬ್ಬ ವ್ಯಕ್ತಿ ಇದ್ದಾನೆ, ನಾರಾಯಣ ಅಂತ ವ್ಯಕ್ತಿ ಇದ್ದಾನೆ. ಆ ನಾರಾಯಣ ಎಂಬ ವ್ಯಕ್ತಿಯನ್ನು ರಾಮ ಗೆಲ್ಲಬೇಕು ಅಂತಾದರೆ ಆ ನಾರಾಯಣನಕ್ಕಿಂತಲೂ ರಾಮನಿಗೆ ಗೆಲ್ಲಿಕ್ಕೆ 4 ಪಟ್ಟು ಶಕ್ತಿ ಬೇಕು. ಅದೇ ಸಾಯಿಸೋದಕ್ಕೆ 100 ಪಟ್ಟು ಶಕ್ತಿ ಬೇಕು. ಅಂದಾಗ ಈ ಮನುಷ್ಯ ಆ ಮನುಷ್ಯನನ್ನು ಕೊಲ್ಲಲಿಕ್ಕೆ ಸಾಧ್ಯ ಅಂತನ್ನುವ ನಿರ್ಣಯವನ್ನು ಶ್ರೀಮದಾಚಾರ್ಯ ತಿಳಿಸ್ತಾರೆ. ಆ ಕಾರಣಕ್ಕಾಗಿ ವಾಲಿಗಿಂತಲೂ 100 ಪಟ್ಟು ಶಕ್ತಿ ರಾಮನಿಗಿದೆ ಅಂತ ಇವನಿಗೆ ಭರವಸೆ ಬರುವವರೆಗೂ ಪರೀಕ್ಷೆ ಮಾಡಿದ್ದಾನೆ ಸುಗ್ರೀವ ರಾಮನನ್ನ. ಆ ಪರೀಕ್ಷೆಯನ್ನು ಅತೀ ಅನಾಯಾಸವಾಗಿ ಯಾವ ಕಷ್ಟಗಳಿಲ್ಲದೇನೆ ಸುಗ್ರೀವನಿಗೆ ಪರಮಾತ್ಮ ನನಗಿಷ್ಟು ಬಲ ಇದೆ ಅಂತ ತಿಳಿಯುವಂತೆ ಮಾಡಿದ. ಜೇತುಂ ಚತುರ್ಗುಣ ಬಲೋ ಹಿ ಪುಮಾನ್ ಪ್ರಭು ಸ್ಯಾತ್. ಜೇತುಂ ಗೆಲ್ಲಿಕ್ಕೆ 6ನೇ ಅಧ್ಯಾಯ 7ನೇ ಶ್ಲೋಕ. ಜೇತುಂ ಚತುರ್ಗುಣ ಬಲ, ಗೆಲ್ಲಿಕ್ಕೆ 4 ಪಟ್ಟು ಬಲ ಬೇಕು. ಆದರೆ ಹಂತುಂ ಶತಾಧಿಕ ಬಲೋ ಅತಿ ಬಲಂ ಸುಶಕ್ತ, ಕೊಲ್ಲೋದಕ್ಕೆ 100 ಪಟ್ಟು ಬಲ ಇದ್ದರೆ ಮಾತ್ರ ಕೊಲ್ಲಿಕ್ಕೆ ಸಾಧ್ಯ ಅಂತನೋ ತತ್ವವನ್ನು ತಿಳಿಸಿ, ಇಮಾನ್ ಹರಿಹಯಾತ್ಮಕ ವಾಕ್ಫಲೋ ಪತ್ರಾಣಿ ವಿಭಿದ್ಯ ಮಮ ಆಶ ಸಂಶಯ ಮಾಸು ಚಿಂದಿ. ನನಗಿದ್ದಂತಹ ಸಂಶಯವನ್ನು ರಾಮಚಂದ್ರ ಕಳೆದು ಹಾಕಿದ ಅಂತ ಹೇಳಿ ಭಾರಿ ಸಂತೋಷದಿಂದ ತಾನು ವಾಲಿಯ ಜೊತೆಗೆ ಯುದ್ಧವನ್ನು ಆಡಲು ಹೊರಟ ಅಂತನೋ ಕಥೆಯನ್ನು ಇವತ್ತಿಗೆ ಮುಗಿಸೋಣ. ರಾಮಚಂದ್ರ ದೇವರು ಸೀತೆ ಇವತ್ತು 4 ಘಟನೆಗಳು ನಡೀತು, ಬಟ್ 4 ಕಥೆಗಳಾಯಿತು. ಶಬರಿಗೆ ವರವನ್ನು ಕೊಟ್ಟಿದ್ದು, ಶಬರಿ ನಾವು ಕಾಣುವ ಲೋಕದಲ್ಲಿ ಎಂಜಲವನ್ನು ತಿಂದ, ರಾಮನಿಗೆ ಕೊಟ್ಟ ಎಂಜಲವನ್ನೇ ಹಾಗೆ ತಿಂದ ಅಂತನೂ ಅಬದ್ಧ ಕಥೆ. ಅದು ಸಮಾಜದಲ್ಲಿ ಹಾಗೆ ಸೃಷ್ಟಿ ಮಾಡಿದೆ. ಆ ಕಥೆ ಇಲ್ಲೇ ಇಲ್ಲ, ಹಾಗೆ ಬಂದೇ ಇಲ್ಲ. ಎಂಜಲ ಮುಸ್ರಿಗಳ ಭೇದ ಇಲ್ಲದೆ ಇದ್ದ ಒಂದು ಕುಟುಂಬದಲ್ಲಿ ಆಕೆ ಹುಟ್ಟಿದವಳು ಅಷ್ಟೇ ಹೊರತು ಅದನ್ನು ರಾಮನಿಗೆ ತಿಂದು ಕೊಟ್ಟಳು, ರಾಮ ಅದನ್ನು ತಿಂದ, ಹೀಗೆಲ್ಲ ಇಲ್ಲ. ಹಣ್ಣುಗಳನ್ನು ಕೊಟ್ಟದ್ದನ್ನು ಪರಮಾತ್ಮ ಸ್ವೀಕಾರ ಮಾಡಿ ಇಟ್ಟ, ತಿನ್ನಲಿಲ್ಲ ಪರಮಾತ್ಮ. ಇದೊಂದು. ರಾಮ ಸುಗ್ರೀವವನ್ನ ಪಕ್ಷವನ್ನೇ ಯಾಕೆ ಆಶ್ರಯಿಸಿದ? ಹನುಮಂತ ದೇವರು ಇದ್ದರು, ಅದರ ವಿವರಣೆಯನ್ನೇ ನಾನು ಮತ್ತೆ ನಾಳೆ ಹೇಳ್ತೇನೆ. ಅದಾಯಿತು. ಪರಮಾತ್ಮ ಸುಗ್ರೀವನ ಸಹಾಯವನ್ನು ಕೇಳಿದ್ನ, ಕಪಿಗಳ ಸಹಾಯವನ್ನು ಕೇಳಿದ್ನ? ಸಹಾಯವನ್ನು ಕೇಳಲಿಕ್ಕೆ ಬಂದದ್ದಲ್ಲ, ಸುಗ್ರೀವನ ಉದ್ಧಾರಕ್ಕಾಗಿ, ಹನುಮಂತ ದೇವರ ಉದ್ಧಾರಕ್ಕಾಗಿ ಈ ಪಕ್ಷವನ್ನು ಆಶ್ರಯಿಸಿದ. ಪರಮಾತ್ಮನ ಶಕ್ತಿ, ಪಾದಕ್ಕೆ ಇದ್ದ ಧೂಳಿಯನ್ನು ಆಶ್ರಯಿಸುವ ಎಲ್ಲ ಸಮಸ್ತ ಲಕ್ಷ್ಮಿಯಾದ ಸಕಲ ದೇವತೆಗಳು ಪರಮಾತ್ಮನ ಆಶ್ರಯನ್ನು ಪಡೆಯುವವರಿಗೆ ಪರಮಾತ್ಮನ ಸಹಾಯ ಯಾಕೆ ಬೇಕು? ಯಾರಿಗೆ? ಪರಮಾತ್ಮನಿಗೆ ಇನ್ನೊಬ್ಬರಿಂದ ಸಹಾಯ ಬೇಕಾಗಿಲ್ಲ ಅಂತ ಕಥೆಯನ್ನು ತಿಳಿಸಿಕೊಟ್ರು.
ಮತ್ತು ಪರಮಾತ್ಮನ ಬಲದ ಮುಂದೆ ಯಾರ ಬಲವೂ ಇಲ್ಲ ಅಂತನ್ನುವ ನಿರ್ಣಯವನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಹಾಗಾಗಿ ನಿರ್ಣಯಾತ್ಮಕವಾದ ತತ್ವೋಪೇತವಾದ ಕಥೆಯನ್ನು ನಾವು ಇಲ್ಲಿಗೆ ಮುಗಿಸೋಣ. ಮತ್ತು ನಾಳಿನ ದಿವಸ ವಾಲಿ ಮತ್ತು ಸುಗ್ರೀವರಿಗೆ ಇದ್ದಂತಹ ಜಗಳ, ಅಲ್ಲಿ ಯುದ್ಧ, ರಾಮ ಸುಗ್ರೀವನ ಮಾತನ್ನು ಕೇಳಿ ವಾಲಿಯನ್ನು ಸಂಹಾರ ಮಾಡಿದ, ಅದು ಗಿಡದ ಆಚೆ ನಿಂತು ಸಂಹಾರ ಮಾಡಿದ. ವಾಲಿಗೆ ಶಕ್ತಿ ಇತ್ತಲ್ಲ, ಎದುರಿಗೆ ಬಂದರೆ ಅವನ ಶಕ್ತಿಯೆಲ್ಲ ವಾಲಿ ತೊಗೊಂಡ್ಬಿಡ್ತಿದ್ದ, ಹಾಗಾಗಿ ಗಿಡದ ಆಚೆ ನಿಂತು ಸಂಹಾರ ಮಾಡಿದ. ಇತ್ಯಾದಿ ಇತ್ಯಾದಿ ಏನು ಜನ ಅಪವಾದ, ಲೋಕಾಪವಾದಗಳು ರಾಮನಿಗಿವೆ, ಅವು ಯಾವ ಅಪವಾದಗಳಿಗಿಲ್ಲ, ಎಲ್ಲ ಪ್ರಶ್ನೆಗಳಿಗೆ. ಮತ್ತು ಸುಗ್ರೀವರ ಮತ್ತು ವಾಲಿಯಲ್ಲಿ ಯುದ್ಧವಾಡುವಾಗ ಸುಗ್ರೀವ ಯಾರು, ವಾಲಿ ಯಾರು ಗೊತ್ತಾಗಲಿಲ್ಲ. ಯಾಕಂದರೆ ಇಬ್ಬರು ಜೆರಾಕ್ಸ್ ಕಾಪಿ ಇದ್ದರು, ಅವಳಿ ಜವಳಿ ಇದ್ದರು, ಡಿಟ್ಟಿದ್ದರು, ಹಾಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ದು. ಈ ಎಲ್ಲ ಮಾತುಗಳು ಸಮಾಜದಲ್ಲಿ ಬಹಳಷ್ಟು ಇವೆ. ಶ್ರೀಮದಾಚಾರ್ಯರು ಅವರು ಹಾಕೊಟ್ಟ ಮಾರ್ಗ, ರೀತಿ, ಆ ದೃಷ್ಟಿಯಲ್ಲಿ ನಾವು ಹೋದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ. ಅದನ್ನು ನಾಳೆ ದಿವಸ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಈ ಕಥೆಯನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.